ಯಾವ್ದ್ರಲ್ಲಿ ಹೊಡೆದ್ರಿ ಅಂದ್ರಿ ನೀವು? ನಾನು ಬೆಲ್ಟ್ ತಗೊಂಡು ಹೊಡೆದೆ ಮೇಡಮ್. ಮನೇಲಿ ಬೆಲ್ಟ್ ಇತ್ತು, ಯೂಶಲಿ ನಾನು ಬೆಲ್ಟ್ ಹಾಕೊಂತೀನಲ್ಲ, ಕೈಗೆ ಹತ್ತಿತ್ತು, ಅದ್ರಲ್ಲಿ ಹೊಡೆದ್ಬಿಟ್ಟೆ. ಇನ್ನೊಬ್ರಾಗಿದ್ರೆ ಚಪ್ಲಿ ಪರ್ಕೆನಲ್ಲಿ ಹೊಡಿಯೋರು, ಜುಟ್ ಹಿಡ್ಕೊಂಡು ಹೊಡೆದ್ ಸಾಯಿಸ್ಬಿಡೋರು. ನಂಗೊಂದು ಓಪನ್ ಆಗಿ ಹೇಳಮ್ಮ, ನಿನ್ಗೆ ಬೇರೆಯವ್ರ ಜೊತೆಲಿ ಇವ್ರು ಹೇಳ್ದಂಗೆ ಅಫೇರ್ ಇದ್ದಿದ್ದು ನಿಜ ತಾನೆ? ರೆಕಾರ್ಡಿಂಗ್ ಕೇಳಿಸ್ಕೊಂಡ್ರು ಕ್ಷಮಿಸೋ ಬುದ್ಧಿ ಇದೆಯಲ್ಲ, ರಿಯಲಿ ಗ್ರೇಟ್ ಸರ್. ಮಮ್ಮಿ ಇದ್ದಾರೆ ಲೈನಲ್ಲಿ. ಮಮ್ಮಿಗೆ ನಿಮ್ಮಪ್ಪ ಯಾವಾಗೆಲ್ಲ ಹೊಡಿತಾ ಇದ್ರಮ್ಮ? ಹಲೋ ಸರ್, ನಮಸ್ತೆ ಸರ್. ಮಾತಾಡ್ಬೋದು ಸರ್? ಮಾತಾಡಿ. ಅದೇ ಸರ್, ನಮ್ದು ಒಂದು ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಆಗಿದೆ ಸರ್. ನಮ್ಮ ವೈಫು ಬಿಟ್ಟು ಹೋಗಿದ್ದಾರೆ. ಮಾತಾಡ್ಬೋದು. ನನ್ನ ಹತ್ರ ಮಾತಾಡ್ತೀರಾ, ಲಾಯರ್ ಹತ್ರ ಮಾತಾಡ್ತೀರಾ? ಸರ್, ನಿಮ್ಮ ಹತ್ರನೇ ಮಾತಾಡ್ತೀನಿ ಸರ್. ನನ್ನ ಹತ್ರನೇ ಮಾತಾಡ್ತೀರಾ? ಹಾಂ, ಹೇಳಿ. ಮಾತಾಡೋದು ರೆಕಾರ್ಡ್ ಆಗುತ್ತೆ, ಟೆಲಿಕಾಸ್ಟ್ ಆಗುತ್ತೆ, ಪರವಾಗಿಲ್ವಾ? ಆಗಲಿ ಸರ್, ತೊಂದರೆ ಇಲ್ಲ. ಸರಿ, ಹೆಂಗಾದ್ರೆ ಅವ್ರಿಗೆ ಮಾತಾಡ್ತದ ನೋಡಿ. ಹೌದಾ? ಕೊಟ್ಟೆ ನೋಡಿ. ಹೇಳಿ ಸರ್. ನಮಸ್ತೆ ಮೇಡಮ್. ನಮಸ್ಕಾರ. ನನ್ನ ಹೆಸರು ಅಂತ ಮೇಡಮ್. ಹಾಂ, ನಮ್ಮ ವೈಫ್ ಹೆಸರು ಬಂದು ಅಂತ. ಮೇಡಮ್, ಈಗ ನಮ್ಮ ಮನೆ ಬಿಟ್ಟು ಹೋಗಿ ಸುಮಾರು ಒಂದು 5 ತಿಂಗಳಾಗ್ತಾ ಬಂತು. ಸೆಪ್ಟೆಂಬರ್ 15ನೇ ತಾರೀಕು ಮನೆ ಬಿಟ್ಟು ಹೋದವರು, ಇನ್ನೂ ಬಂದಿಲ್ಲ. ಅವ್ರು ಚಿಕ್ಕಮ್ಮ ಮನೇಲಿ ಇದ್ದಾರೆ. ಪ್ರಾಬ್ಲಮ್ ಏನಾಯ್ತು ಅಂದ್ರೆ, ಈಗ ಒಂದು 2024 ಡಿಸೆಂಬರ್ ಎಂಡಲ್ಲಿ ಇಲ್ಲೇ ನಮ್ಮ ಮನೆ ಹತ್ರ ಒಂದು ಕಂಪ್ನಿ ಕೆಲ್ಸಕ್ಕೆ ಹೋದ್ರು. ಆಕ್ಚುಲಿ ನಾನು ಮದುವೆ ಆಗಿ ಒಂದು 13 ಇಯರ್ಸ್ ಆಯ್ತು. ನನಗೆ ಇಬ್ರು 11 ವರ್ಷದ ಮಗಳು ಮತ್ತೆ 8 ವರ್ಷದ 9 ವರ್ಷದ ಮಗಳು ಇಬ್ರು ಇದ್ದಾರೆ. ಮಕ್ಕಳನ್ನ ಬಿಟ್ಟು ಹೋಗಿದ್ದಾರೆ. ಮಕ್ಕಳನ್ನ ಬಿಟ್ಟು ಹೋಗಿದ್ದಾರೆ. ಏನಾಯ್ತು ಅಂದ್ರೆ, ತುಂಬಾ ಚೆನ್ನಾಗಿದ್ವಿ, ಸಂಸಾರದಲ್ಲೆಲ್ಲ ತುಂಬಾ ಚೆನ್ನಾಗಿದ್ವಿ. ಅವಾಗಿಂದ ನಾವೇನು ಕೆಲ್ಸಕ್ಕೆಲ್ಲೂ ಕಳ್ಸಿರ್ಲಿಲ್ಲ, ಮಾಡಿರಲಿಲ್ಲ ಮೇಡಮ್. 24 ಡಿಸೆಂಬರ್ ಎಂಡಲ್ಲಿ ಇಲ್ಲೇ ಒಂದು ಮನೆ ಹತ್ರ ಕೆಲಸ ಸಿಕ್ತು ಅಂದ್ಬಿಟ್ಟು ಒಂದು ಹಾಸ್ಪಿಟ್ಲಿಗೆ ಕೆಲ್ಸಕ್ಕೆ ಹೋದ್ರು. ಅಲ್ಲಿಂದ ಒಂದು 2025 ಮೇವರೆಗೂ ಕೆಲಸ ಮಾಡಿದ್ರು. ಒಂದು 4 ಮಂತ್ಸ್ 5 ಮಂತ್ಸ್ ಕೆಲಸ ಮಾಡಿದ್ರು ಅಷ್ಟೇ ಮೇಡಮ್. ಕೆಲಸ ಮಾಡಿದ್ರು. ಅಲ್ಲಿ ಒಬ್ಬ ಮ್ಯಾನೇಜರ್ ಅಂತ, ಅಸಿಸ್ಟೆಂಟ್ ಮ್ಯಾನೇಜರ್ ಜೊತೆ ಸ್ವಲ್ಪ ಕ್ಲೋಸ್ ಆಗಿ ಇವರಲ್ಲಿ ಇದಾಗಿದ್ರು, ಏನು ಕ್ಲೀನಿಂಗ್ ಸೂಪರ್ವೈಸರ್ ಅಂತ. ಆಗ ಅವರು ಬಂದು ಇದು ಏನು ಅಸಿಸ್ಟೆಂಟ್ ಮ್ಯಾನೇಜರು. ಇವರಿಬ್ಬರದು ಸ್ವಲ್ಪ ಕಮ್ಯುನಿಕೇಶನ್ ಜಾಸ್ತಿ ಇರುತ್ತೆ, ಮಾತಾಡೋದು ಅಲ್ಲಿ. ಹಾಗಾಗಿ ಸ್ವಲ್ಪ ಇವರು ಕ್ಲೋಸ್ನೆಸ್ ಜಾಸ್ತಿ ಬೆಳೆಸ್ಕೊಂಡು ಅವ್ರ ಜೊತೆ ಸ್ವಲ್ಪ ಇದಾಗ್ಬಿಟ್ರು. ಏನಾದ್ರು ಅಂತ ಗೊತ್ತಿಲ್ಲ, ಬಟ್ ನಮ್ಗೆ ಅದು ಗೊತ್ತಾಗ್ಲಿಲ್ಲ. ಇವರು ನಮ್ಗೆ ಯಾವ್ದೇ ತರ, ನಾನು ಡೌಟ್ ಬೀಳ್ತಾ ಇರ್ಲಿಲ್ಲ, ಯಾವತ್ತು ಅನುಮಾನ ಪಟ್ಟು. ಆಮೇಲೆ ಲಾಸ್ಟ್ ಅಲ್ಲಿ ನನಗೆ ಮೇನ್ ಅಲ್ಲಿ ಕೆಲಸ ಬಿಟ್ರು, ಅವರೇ ಕೆಲಸ ಬಿಟ್ರು. ನಾನೇನ್ ಕೆಲ್ಸಕ್ಕೆ ಹೋಗು ಅಂತಾನು ಹೇಳಿಲ್ಲ, ಕೆಲಸ ಬಿಡು ಅಂತಾನು ಹೇಳಿಲ್ಲ ಮೇಡಮ್. ಅವರೇ ಸೇರ್ಕೊಂಡ್ರು, ಅವರೇ ಬಿಟ್ರು. ಏನ್ ವರ್ಕ್ ಮಾಡ್ತಿರೋದು ಸರ್ ನೀವು? ನಾನ್ ಮೇಡಮ್ ಕಾರ್ ಡ್ರೈವಿಂಗ್ ಮಾಡ್ತೀನಿ. ನಾನು ಒಂದು 2 ಕಾರ್ ಇಟ್ಕೊಂಡಿದ್ದೀನಿ, ಟ್ರಾವೆಲ್ಸ್ ಡ್ಯೂಟಿ ಮಾಡ್ತೀನಿ ಮೇಡಮ್. ಬಿಡೆ ಕಾಂಪ್ಲೆಕ್ಸ್ ಹತ್ರ ಮನೆ ಮೇಡಮ್, ಮಾಳ್ಗ. ಓಕೆ, ಸ್ವಂತ ಮನೆನಾ? ಇಲ್ಲ ಮೇಡಮ್, ಬಾಡಿಗೆ ಮನೆ ಮೇಡಮ್. ಬಾಡಿಗೆ ಮನೆ. ಇಲ್ಲಿ ಸುಮಾರು ಒಂದು 9-10 ವರ್ಷದಿಂದ ಒಂದೇ ಮನೇಲಿ ಇದೀವಿ, ಒಂದೇ ಏರಿಯಾದಲ್ಲಿ. ಓಕೆ, ಅಲ್ಲಿ ನಿಮ್ ವೈಫ್ ಕೆಲಸ ಮಾಡ್ತಾ ಇದ್ದಿದ್ದು ಯಾವ ಕಂಪನಿ ಅದು? ಹಾಸ್ಪಿಟಲ್ ಅಂತ, ಇದು ಆಪರೇಷನ್ ಆದವ್ರಿಗೆ ಇದು ಟ್ರೀಟ್ಮೆಂಟ್ ಕೊಡೋದು. ಅಲ್ಲಿ ಹೊಸದಾಗಿ ಓಪನ್ ಆಯ್ತು. ಸರಿ, ಅಲ್ಲಿ ಜಾಬ್ ವಾಂಟೆಡ್ ಹಾಕಿದ್ರು, ನೋಡ್ಕೊಂಡು ಹೋಗಿದ್ದಾರೆ. ನಿಮ್ಗೆ ಇನ್ಫಾರ್ಮ್ ಮಾಡಿದ್ರ ಅವರು, ಈ ತರ ಕೆಲ್ಸಕ್ಕೆ ಹೋಗ್ತಿದೀನಿ, ಕೆಲ್ಸ ಸಿಕ್ತು? ಹೇಳಿದ್ರು, ನನ್ಗೆ ಹೇಳಿದ್ರು. ನನ್ಗೆ ಹೋಗಕ್ ಮುಂಚೆ ನನ್ಗೆ ಹೇಳಿದ್ರು. ನಾನು ಪರ್ಮಿಷನ್ ಏನ್ ಕೊಡ್ಲಿಲ್ಲ ಹೋಗು ಅಂತ. ಬೇಡಮ್ಮ, ಮಕ್ಳು ನೋಡ್ಕೋ, ಇನ್ನ ಚಿಕ್ಕ ಮಕ್ಳು, ಮನೆ ಕೆಲಸ ಎಲ್ಲ ಪ್ರಾಬ್ಲಮ್ ಆಗುತ್ತೆ, ಬೇಡ, ಮಕ್ಳು ದೊಡ್ಡವಾಗ್ಲಿ, ಇವಾಗ್ಲೇ ಬೇಡ ಅದೆಲ್ಲ. ಇವಾಗ ಏನ್ ನಿನ್ ಕಡಿಮೆ ಆಗಿರೋದು, ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆಯಲ್ಲ ಅಂತೆಲ್ಲ ಹೇಳ್ದೆ. ಇಲ್ಲ, ಯಾವಾಗ ಕಮಿಟ್ಮೆಂಟ್ ಅಂತ ಇರ್ತೀಯ, ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಒಂದ್ ಹೆಣ್ಣು ಒಂದ್ ಗಂಡ ನಿಮ್ಗಿರೋದು? ಇಲ್ಲ ಮೇಡಮ್, 2 ಹೆಣ್ಮಕ್ಳು. 2 ಹೆಣ್ಮಕ್ಳು. ಆ ಮಕ್ಳಿಗೆ ಎಷ್ಟು ವರ್ಷ ಸರ್? 11 ಇಯರ್ಸ್ ಒಬ್ಳಿಗೆ, ದೊಡ್ಡವಳಿಗೆ. ಚಿಕ್ಕವಳಿಗೆ ಬಂದು 9 ಇಯರ್ಸ್ ಮೇಡಮ್. ಸರ್, ಹಂಗ್ ಬಿಟ್ಟೋಗಂಗೆ ಇಲ್ವಲ್ಲ ಸರ್ ಕಾನೂನಲ್ಲಿ? ಹೋಗಿದ್ದಾರೆ ಮೇಡಮ್, ಹೋಗಿದ್ದಾರೆ. ಆಯ್ತು, ಇವಾಗ ನಾನು ಹೇಳ್ತೀನಿ. ಕೆಲ್ಸಕ್ಕೆ ನಾನು ಹೋಗ್ಬೇಡ ಅಂದ್ರು ಹೋದ್ರು. ಆಮೇಲೆ ನಾನು ಸ್ವಲ್ಪ ಅವ್ರಿಗೂ ನನಗೂ ಸ್ವಲ್ಪ ಕ್ಲಾಶ್ ಆಗ್ತಾ ಇತ್ತು. ಮನೆಯಲ್ಲಿ ಮಕ್ಳು ಸರಿಯಾಗಿ ರೆಡಿ ಮಾಡಿ ಕಳಿಸ್ತಾ ಇರ್ಲಿಲ್ಲ ಸ್ಕೂಲ್ಗೆ. ಮನೆಯಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲ, ಸ್ವಲ್ಪ ಕ್ಲಾಶ್ ಆಗ್ತಾ ಇತ್ತು. ಅವ್ರು ಬಂದ್ಬಿಟ್ಟು ಈ ಕಡೆ, ಅವರ ಊರು ಬಂದ್ಬಿಟ್ಟು ಈ ಕಡೆ ಹೊನ್ನಾವರ ಸೈಡ್ ಮೇಡಮ್, ಹೊನ್ನಾವರ ಸೈಡ್. ಹೌದು, ಅವರೆಲ್ಲ ಇಲ್ಲೇ ಸೆಟ್ಲ್ ಆಗಿದ್ದಾರೆ. ಅವ್ರ ತಾಯಿ ತಮ್ಮದಿರು ಎಲ್ಲ ಫ್ಯಾಮಿಲಿ ಬಂದು ಇಲ್ಲೇ ಬ್ಯಾಂಗ್ಳೂರ್ಲೇ ಸೆಟ್ಲ್ ಆಗಿದ್ರು. ಆಕ್ಚುಲಿ ನಮ್ದು ಬಂದು ಲವ್ ಅಂಡ್ ಅರೇಂಜ್ ಮ್ಯಾರೇಜ್ ಮೇಡಮ್. ಲವ್ ಅಂಡ್ ಅರೇಂಜ್ ಮ್ಯಾರೇಜ್.
ನಾನೇ ಮದುವೆ ಮಾಡ್ಕೊಂಡು ನಾನೇ ಎಲ್ಲ ಮಾಡ್ಕೊಂಡು ಪ್ರತಿಯೊಂದು ಎಲ್ಲ ನಾನೇ ಮಾಡ್ಕೊಂಡಿದ್ದೀನಿ. ಅವ್ರ ತಾಯಿ ಮನೆಯವರಾಗ್ಲಿ ಯಾರು ಬರ್ಲಿಲ್ಲ, ಮದುವೆಗೆ ಬರ್ಲಿಲ್ಲ, ಮದುವೆ ಮಾಡೋ ಕೊಡ್ಲಿಲ್ಲ. ಇಷ್ಟಪಟ್ವಿ, ಮದುವೆ ಮಾಡ್ಕೊಂಡ್ವಿ, ಚೆನ್ನಾಗಿ ಸಂಸಾರ ನಡ್ಸ್ಕೊಂಡು ಹೋಗ್ತಾ ಇದ್ವಿ ಮೇಡಮ್. ಚೆನ್ನಾಗಿದ್ರು. ಬಟ್ ಇಲ್ಲಿ ಯಾವಾಗ ಕೆಲ್ಸಕ್ಕೆ ಹೋದ್ರು ಅಲ್ಲಿಂದ ಅವಾಗಿಂದ ಚೇಂಜ್ ಆದ್ರು ಮೇಡಮ್. ಸೊ ಇವಾಗ ಇವರು ನಿಮ್ಗೆ ಹೇಳ್ಬಿಟ್ಟೆ ಮನೆ ಬಿಟ್ಟು ಹೋದ್ರಾ ಅಥವಾ ಇಲ್ಲ. ಜಗಳ ಆಡ್ಕೊಂಡು ಹೋದ್ರಾ? ಇಲ್ಲ ಆಕ್ಚುಲಿ ನಾನು ಅವ್ರು ಹೋಗೋಕೆ ಒಂದ್ 2-3 ದಿನ ಮುಂಚೆ ನನ್ಗೆ ಅವಳಿಗೂ ಜಗಳ ಆಗಿತ್ತು. ಜಗಳ ಆಗಿ ಯಾವ ವಿಚಾರಕ್ಕೆ? ಯಾವ ವಿಚಾರಕ್ಕೆ ಅಂದ್ರೆ ಇದೇ ವಿಚಾರಕ್ಕೆನೆ ಜಗಳ ಆಗಿ ಹಾ. ಸುಮ್ನೆ ಇದ್ರು, ಒಂದು 2 days ಸುಮ್ನೆ ಇದ್ರು ಮನೆಯಲ್ಲೇ. ಆಮೇಲೆ ನಾನು ಇಲ್ದೇ ಇರೋ ಟೈಮಲ್ಲಿ ನಾನು ಮನೇಲೆ ಇದ್ದೆ, ಜೊತೆಲೆ ತಿಂಡಿ ಎಲ್ಲ ತಿಂದಿದೀವಿ, ಮಾಡಿದೀವಿ ಇಬ್ರು ಕುತ್ಕೊಂಡು. ಆಮೇಲೆ ಅವರು, ನಾನು ಹೊರಗಡೆ ಹೋಗಿದ್ದೀನಿ, ಮನೆ ಹತ್ರ ಕೆಲ್ಸಕ್ಕೆ ಹೋಗಿರ್ಲಿಲ್ಲ, ನಮ್ಮ ಏರಿಯಾದಲ್ಲೇನೆ ಅಂಗಡಿಗೆ ಹೋಗಿದ್ದೆ, ಶಾಪ್ ಹೋಗಿದ್ದೆ. ಒಂದು 20 ನಿಮಿಷ ಬಿಟ್ಕೊಂಡು ಮನೆಗೆ ಬರ್ತೀನಿ, ಮನೇಲಿ ಇಲ್ಲ. ಅಂದ್ರೆ ಅವರು ಸ್ಟೇಷನ್ಗೆ ಹೋಗಿದ್ದಾರೆ. ಸ್ಟೇಷನ್ಗೆ ಹೋಗಿದ್ದಾರೆ. ಓಕೆ. ಅಂದ್ರೆ ಯಾವ ಮುಂಚೆ ಸ್ಟೇಷನ್ ಸರ್ ನಿಮ್ದು? ಮಹಿಳಾ ಪೊಲೀಸ್ ಸ್ಟೇಷನ್, ಇದು ಮಾಗಡಿ ರೋಡು. ಹಾ ಹಾ. ಇಲ್ಲಿಗೆ ಹೋದ್ರು. ಮತ್ತೆ ಅಲ್ಲಿಂದ ಏನಾಯ್ತು, ಫೋನ್ ಬಂತು ನನಗೆ 12:30, ಬೆಳಗ್ಗೆ 11:30ನಲ್ಲಿ ನಮ್ಮ ಮನೆಯಿಂದ ಹೋಗಿದ್ದಾರೆ. 12:30ಗೆ ನನಗೆ ಕಾಲ್ ಬಂತು ಸ್ಟೇಷನ್ ಇಂದ, ಹಿಂಗೆ ನಿಮ್ಮ ಮೇಲೆ FIR ಮಾಡಕ್ ಬಂದಿದ್ದಾರೆ ನಿಮ್ಮ ವೈಫು ಅಂದ್ಬಿಟ್ಟು. ನಾನ್ ಕೇಳ್ದೆ, ಇಲ್ಲ ನಮಗ್ ಗೊತ್ತಿಲ್ಲದೆ ಬಂದಿದ್ದಾರೆ, ಅದನ್ನ ನಾನು ಮಾತಾಡ್ತೀನಿ, ಮಾಡಬೇಡಿ ಇರಿ ಅಂತ ಹೇಳಿದ್ದೆ. ಆಮೇಲೆ ನಮ್ಮ ವೈಫು ಕಾಲ್ ಮಾಡಿದ್ರು, ಅವ್ರ ಫೋನ್ ಕಟ್ ಆದ್ಮೇಲೆ, ಪೊಲೀಸ್ನವ್ರು ಕಟ್ ಆದ್ಮೇಲೆ ನಮ್ಮ ವೈಫು ಕಾಲ್ ಮಾಡಿದ್ರು ಅಲ್ಲಿಂದಾನೆ. ಯಾಕಮ್ಮ ಹೋಗಿದ್ಯಾ, ಏನಿದು ನಿಂದು ಪದೇ ಸ್ಟೇಷನ್ಗೆ ಹೋಗ್ತಾ ಇದೀಯಾ ಅಂದ್ರೆ. ಇದಕ್ ಮುಂಚೆ 2-3 ಸಲ ಹೋಗಿದ್ರು ಸ್ಟೇಷನ್ಗೆ. ಹೋಗಿದ್ರು, ಅದನ್ನ ನಾವು ಕಾಂಪ್ರಮೈಸ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ವಿ. ಫೈನಲ್ ಆಗಿ FIR ಮಾಡ್ಬೇಕು ಅಂತ ಹೋಗಿದ್ದಾರೆ. ಹೋಗಿದ್ರು. ಆಮೇಲೆ ನಾನು, ಯಾಕಮ್ಮ ಹೋಗಿದ್ಯಾ, ನೀನ್ ಹೇಳ್ದೆ ಕೇಳ್ದೆ ಪದೇ ಏನಕ್ಕೆ ಹಿಂಗ್ ಮಾಡ್ತಾ ಇದೀಯಾ, ಚೆನ್ನಾಗಿ ಎದ್ಕೊಂಡು ಹಿಂಗ್ ಮಾಡ್ತಾ ಇದೆಯಲ್ಲ ಅಂತೆಲ್ಲ ಇದ್ ಮಾಡ್ದೆ. ತಿಳ್ಕೊಬೇಡಿ, ನಿಮ್ಗೆ ಏನಾದ್ರು ಬ್ಯಾಡ್ ಹ್ಯಾಬಿಟ್ಸ್ ಏನಾರು ಇದೆಯಾ? ಬ್ಯಾಡ್ ಹ್ಯಾಬಿಟ್ಸ್ ಅಂದ್ರೆ ಮೇಡಮ್? ಅಂದ್ರೆ ಕುಡ್ಕೊಂಬರೋದು. ಮೇಡಮ್ ನಾನು ಯೂಶಲಿ ಡೈಲಿ ಕುಡ್ಕೋ ಅಲ್ಲ, ನಾನು ಯಾವತ್ತಾನ ಅಪರೂಪಕ್ಕೆ ಕುಡ್ಕೊಳ್ತೀನಿ. ನಮ್ಮ ಪಾಡಿ ನಾವು ಸೈಲೆಂಟ್ ಆಗಿರ್ತೀವಿ ಮೇಡಮ್. ಆತರ ನಾನೆಲ್ಲ ಕುಡಿಯೋದು, ಮಾಡೋದು, ಟಾರ್ಚರ್ ಕೊಡೋದು ಆತರ ಎಲ್ಲ ಏನಿಲ್ಲ ಮೇಡಮ್. ನಮ್ದು ಸ್ವಲ್ಪ ಡ್ರೈವಿಂಗ್ ಫೀಲ್ಡ್ ಅಲ್ವಾ, ನಾವ್ ಯಾವಾಗ ಸ್ವಲ್ಪ ಸಾಕಾದಾಗ ನಾವು ತಗೊಳ್ತೀನಿ, ಅಷ್ಟು ಬಿಟ್ರೆ. ಯಾಕೆಂದ್ರೆ ಒಂದೊಂದ್ಸಲಿ ಕೆಲವು ಹೆಣ್ಮಕ್ಳು ಹೊಸ್ಲಿಂದ ಆಚೆ ಕಾಲಿಡ್ಬೇಕು ಅಂದ್ರೆ ಕೆಲವೊಂದು ನಾನಾ ತರ ಕಾರಣಗಳಿರುತ್ತಲ್ವಾ ಸರ್? ಹೌದು. ಒಂದು ಗಂಡನಿಂದ ಸುಖ ಸಿಗದೆ ಇರ್ಬೋದು, ಅಥವಾ ಸಂತೋಷ ಸಿಗದೆ ಇರ್ಬೋದು, ಅಥವಾ ಗಂಡ ಕುಡ್ಕೊಂಬಂದು ಟಾರ್ಚರ್ ಕೊಡ್ತಾನೆ ಅಥವಾ ಹೊಡಿತಾನೆ, ಮಕ್ಳು ನೋಡ್ಕೋತಾ ಇಲ್ಲ, ಫೀಸ್ ಕಟ್ತಾ ಇಲ್ಲ, ಅಥವಾ ಅಫೇರ್ ಇರತ್ತೆ, ಅನೈತಿಕ ಸಂಬಂಧಗಳು ಇರುತ್ತೆ ಅಂತ ಹೇಳ್ಬಿಟ್ಟು ಕೆಲವರು ಹೆಣ್ಮಕ್ಳು ಆ ರೀತಿ ನೋಡ್ಕೊಂಡೇನೆ ಇದ್ ಮಾಡೋದು. ಬಟ್ ಇದ್ ಯಾವ್ದು ಇಲ್ಲ ಅಂತ ನೀವ್ ಹೇಳ್ತಿದ್ದೀರಾ. ಒಂದ್ ನಿಮಿಷ, ಇಲ್ಲಿ ಆಕ್ಚುಲಿ ನಾನು ಫಸ್ಟ್ ಹೇಳ್ತಾ ಇದ್ದಿದ್ದು ಹೇಳಲಿಲ್ಲ, ಕಂಟಿನ್ಯೂ ಅಲ್ಲ, ಆಮೇಲೆ ಬಂದ್ಬಿಟ್ಟೆ. ಆಕ್ಚುಲಿ ಇಲ್ಲಿ ಹಾಸ್ಪಿಟ್ಲಿಗೆ ಕೆಲ್ಸಕ್ಕೆ ಹೋದ್ರಲ್ಲ, ಇಲ್ಲಿ ಒಂದು ಅಫೇರ್ ಸ್ಟಾರ್ಟ್ ಆಯ್ತು ಮೇಡಮ್. ನನಗೆ ಅಫೇರ್ ಸ್ಟಾರ್ಟ್ ಆಯ್ತು ನಮ್ಮ ವೈಫ್ಗೂ ಮತ್ತೆ ಆ ರಾಜೇಶ್ ಅನ್ನೋನ್ಗೂ, ಅಸಿಸ್ಟೆಂಟ್ ಮ್ಯಾನೇಜರ್ಗೆ. ಇದೇನಾಯ್ತು, ನನಗೆ ಲಾಸ್ಟ್ ಅವ್ರ ಕೆಲಸ ಬಿಡುವವರೆಗೂ ನನಗೇನೂ ಗೊತ್ತಿಲ್ಲ, ನಾನೇನೂ ಡೌಟ್ ಪಡ್ತಿಲ್ಲ, ನಾನು ಏನೂ ಕೇಳಕ್ ಹೋಗಿಲ್ಲ, ಮಾಡಕ್ ಹೋಗಿಲ್ಲ, ನಾನು ಅವ್ರನ್ನ ಫಾಲೋ ಅಪ್ ಮಾಡಕ್ಕೂ ಹೋಗಿಲ್ಲ. ಆತರ ಯಾಕಂದ್ರೆ ನಾನು ಆತರ ಥಿಂಕೇ ಮಾಡಿಲ್ಲ, ಇವ್ರು ಈ ತರ ದಾರಿ ತಪ್ತಾರೆ. ಯಾಕಂದ್ರೆ 12-13 ವರ್ಷದಿಂದ ಜೀವನ ಮಾಡಿದಿರಿ, ಅವತ್ತಿಂದ ಡೌಟ್ ಪಟ್ಟಿಲ್ಲ, ಇವತ್ತು ಯಾಕೆ ಪಡ್ಲಿ ಅಂತ ಹೇಳ್ಬಿಟ್ಟು ನಾನು ಅದನ್ನ ಯೋಚನೆ ಮಾಡಕ್ ಹೋಗಿಲ್ಲ. ಏನಾಯ್ತು, ನಾನು ಆಮೇಲೆ ಸುಮ್ಮನೆ ಇದ್ದೆ. ಮೇನಲ್ಲಿ ಕೆಲಸ ಬಿಟ್ಟು ಜೂನಲ್ಲಿ ನನಗೆ ಸ್ವಲ್ಪ ಮನೆಯಲ್ಲಿ ತುಂಬಾ ಟಾರ್ಚರ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ನಮ್ಮನ್ನ ಹತ್ರಕ್ಕೆ ಸೇರಿಸ್ತಾ ಇರ್ಲಿಲ್ಲ, ನಮ್ ಜೊತೆ ಚೆನ್ನಾಗಿರ್ತಾ ಇರಲಿಲ್ಲ, ಒಂಥರ ಖುಷಿ ಮಾಡ್ತಿಲ್ಲ, ಜಗಳಾಡೋದು ಯಾವಾಗ್ಲೂನು, ಮನೆ ಕೆಲಸ ಸರಿಯಾಗಿ ಮಾಡ್ತಾ ಇರ್ಲಿಲ್ಲ, ಮಕ್ಕಳನ್ನು ಸರಿಯಾಗಿ ನೋಡ್ಕೋತಾ ಇರ್ಲಿಲ್ಲ. ಈ ತರ ಎಲ್ಲ ಮಾಡೋರಲ್ಲ, ಯಾಕೆ ಹಿಂಗ್ ಮಾಡ್ತಾ ಇದಾರೆ. ಮತ್ತೆ ನನಗೆ ರಾತ್ರಿ ಹೊತ್ತು ಬಂದ್ರೆ ಬಾಗ್ಲೇ ತೆಗಿತಾ ಇರ್ಲಿಲ್ಲ, ಕೀ ಇಕ್ಬಿಟ್ಟು ಮಲ್ಕೊಂಡ್ಬಿಡೋರು, ಊಟ ಇಡ್ತಾ ಇರ್ಲಿಲ್ಲ, ಏನಿಲ್ಲ. ಏನಾರು ಎಬ್ಬರ್ಸಕ್ ಹೋದ್ರೆ ಜಗಳ ಮಾಡೋರು, ಈ ತರ ಎಲ್ಲ ಆಗ್ತಿತ್ತಲ್ಲ. ನಾನು ಅವಾಗ ಸ್ವಲ್ಪ ಅವ್ರು ಮಲಗದ್ಮೇಲೆ ಅವ್ರ ಮೊಬೈಲ್ನ ಚೆಕ್ ಮಾಡಿದೆ ಮೇಡಮ್. ಫಸ್ಟ್ ಟೈಮು ನಾನು ಅವತ್ತು ಡೌಟ್ ಬಿದ್ದು ಮೊಬೈಲ್ ಚೆಕ್ ಮಾಡಿದ್ದು. ಆ ಮೊಬೈಲ್ ಚೆಕ್ ಮಾಡಿದಾಗ ಒಂದು ವಾಯ್ಸ್ ರೆಕಾರ್ಡ್ ಸಿಕ್ತು ಮೇಡಮ್ ನನಗೆ. ಏನಿತ್ತು ಅದ್ರಲ್ಲಿ ಏನಿತ್ತು ಅಂದ್ರೆ ಅವನು ಮತ್ತೆ ನಮ್ಮ ವೈಫು, ನನ್ನ ಮಗಳು ಎಲ್ಲೋ ಹೋಗಿ ಬಂದಿದ್ದಾರೆ, ಯಾವ್ದೋ ಹೋಟ್ಲಿಗೆ ಊಟ ತಿಂಡಿ ಹೋಗಿ ಬಂದಿದ್ದಾರೆ. ಆ ಹೋಗಿ ಬಂದ ಮೇಲೆ ಮನೆಯಲ್ಲಿ ನನ್ನ ಮಗಳನ್ನ ರೂಮಲ್ಲಿ ಮಲಗಿಸ್ಕೊಂಡು ಪಕ್ಕಕ್ಕೆ ಅಂದ್ರೆ ಹೇಳ್ಕೊಡ್ತಾ ಇರೋದು. ಇದೆಯಾ ಸರ್? ಇದೆ 2 ರೆಕಾರ್ಡಿಂಗ್ ಇದೆ. ಹೇಳ್ಕೊಡ್ತಾ ಇರೋದು ಏನಂತ, ಹೇಗಿತ್ತು ಮಗಳೇ ಅಂಕಲ್ ಜೊತೆ ಓಡಾಡಿದ್ದು, ಅಂಕಲ್ ಇಷ್ಟ ಆದ್ರ, ಹೆಂಗೆ ಏನು ನಿನ್ಗೆ ತುಂಬಾ ಇಷ್ಟ ಅಲ್ವಾ ಅಂಕಲ್, ಹಂಗೆ ಅಪ್ಪನೂ ಹಂಗೆ ಇರ್ಬೇಕು ಅಂತ ಇಷ್ಟಪಡ್ತೀಯಲ್ವಾ ನೀನು ಅಂತೆಲ್ಲ ಇದ್ ಮಾಡಿದ್ರು.
ಹೌದು ಮಮ್ಮಿ ಹಂಗೆ ಇಷ್ಟಪಡ್ತೀನಿ, ಅಂಕಲು ಇಷ್ಟ ಆದ್ರು, ಒಳ್ಳೆ ಅಂಕಲು ಹಂಗೆ ಹಿಂಗೆ ಅಂತ ನನ್ನ ಮಗಳು ಹೇಳ್ತಿದ್ದಾಳೆ. ಆಮೇಲೆ ಅಲ್ಲ, ಆ ರೆಕಾರ್ಡಿಂಗ್ ಯಾರು ಮಾಡಿರೋದು ಅಂತ ಹೇಳ್ತಾ ಇರೋದು ನಾನು. ಮಾಡಿರೋದು ನನ್ನ ಹೆಂಡ್ತಿನೇ ಅವ್ರ ಮೊಬೈಲಲ್ಲೇ ಮಾಡಿದ್ದಾರೆ ಖುದ್ದಾಗಿ. ಓ, ಇದ್ ಮಾಡ್ಬಿಟ್ಟು ಅವ್ರು ಕಳ್ಸಕ್ ಅನ್ಸತ್ತೆ. ಕಳ್ಸಕ್ಕೆ ಏನೋ ಮಾಡಿ ಇಟ್ಟಿದ್ದಾರೆ, ಹೇಳಿ ಹೇಳಿ. ಹಾ, ಅದನ್ನ ಹಂಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಅದು ತುಂಬಾ ದಿನ ಆಗಿದೆ, ಒಂದು 1 or 2 months ಆಗಿದೆ ಮಾಡಿಟ್ಟು. ನನ್ಗೆ ಗೊತ್ತಾಗಿಲ್ಲ, ನಾನು ಚೆಕ್ ಮಾಡಿಲ್ಲ, ನಾನು ಡೌಟ್ ಬಿದ್ದಿಲ್ಲ, ಯಾವತ್ತೂ ಡೌಟೇ ಬಿದ್ದಿರ್ಲಿಲ್ಲ ಬಿಡಿ ಅವ್ರ ಮೇಲೆ. ಆಮೇಲೆ ಏನಾಯ್ತು, ಸರಿ ಆ ವಾಯ್ಸ್ ರೆಕಾರ್ಡ್ ನನಗೆ ಇದಾಯ್ತು. ಆಮೇಲೆ ಮಗಳಿಗೆ ಏನ್ ಹೇಳ್ತಿದ್ದಾಳೆ, ನೀನು ಅಪ್ಪ ಅಂತ ಕರಿ, ಅವ್ರನ್ನ ಡ್ಯಾಡಿ ಅಂತ ಕರಿ, ಡಾಡಾ ಅಂತ ಕರಿ. ನಾವ್ ಹಿಂಗ್ ಹೊರಗಡೆ ಹೋದಾಗ ಮಾಡಿದಾಗ ಯಾರನ್ನ ನೋಡಿದವ್ರು ಏನೋ ತಿಳ್ಕೊತಾರೆ, ನೀನ್ ಡಾಡಾ ಅಂತ ಕರಿ ಅಂತ ಹೇಳ್ಕೊಡ್ತಾರೆ. ನನಗದು ಕೇಳಿ ಮೇಡಮ್ ಫುಲ್ ನನ್ಗೆ ಶಾಕ್ ಆಗೋಯ್ತು, ತುಂಬಾ ಶಾಕ್ ಆಗೋಯ್ತು. ಅವತ್ ರಾತ್ರಿ 11:15 ವಾಯ್ಸ್ ಕೇಳಿಸ್ಕೊಂಡು ಇಮಿಡಿಯೇಟ್ ಆಗಿ ನಾನು ಎಬ್ಬರಿಸಿ, ನನ್ಗೂ ಅವಳಿಗೂ ಜಗಳ ಆಯ್ತು, ಹೊಡೆದಾಟ ಆಯ್ತು ಮೇಡಮ್. ಸರ್, ಕೆಲವೊಂದು ಕೇಳ್ದಾಗ ಯಾರು ತಾನೇ ಶಾಕ್ ಆಗಲ್ಲ ಹೇಳಿ, ಎಲ್ರೂ ಶಾಕ್ ಆಗ್ತಾರೆ, ಮತ್ತೆ ಮಾನಸಿಕವಾಗಿ ಕುಗ್ಗೋಗ್ತಾರೆ. ಹೌದು ಮೇಡಮ್, ಅದು ಸಹಜ. ಹೌದು, ಅದು ಗಂಡಸರಾಗಿರ್ಲಿ ಹೆಂಗಸರಾಗಿರ್ಲಿ. ಹೌದು. ಹೇಳಿ. ಆಮೇಲೆ ಏನಾಯ್ತು, ನನಗೆ ತುಂಬಾ ಸಿಟ್ಟು ಬಂತು ಮೇಡಮ್. ಹೊಡೆದೆ, ಅವತ್ತು ಚೆನ್ನಾಗಿ ಹೊಡೆದೆ, ನೈಟ್ ಹಿಡ್ಕೊಂಡು ಹೊಡೆದೆ. ನನ್ನ ಅಂದ್ರೆ ಸುಳ್ಳು ಹೇಳ್ತಲ್ಲ, ನಾನು ಇರೋದು ಹೇಳ್ಬಿಡ್ತೀನಿ. ನಾನು ಹೊಡೆದೆ ಮೇಡಮ್, ಇಲ್ಲ ಅಂತ ಹೇಳ್ತಿಲ್ಲ. ಏನಾಗಿದೆ, ನಾನು ಅವತ್ತೇ ಹೇಳ್ದೆ, ನೋಡಮ್ಮ ಆಗಿದ್ದಾಯ್ತು, ನನಗೂ ನಿನ್ಗೆ ಇಷ್ಟೇ ಗೊತ್ತಿರೋದು, ಇಲ್ಲಿ ಯಾರಿಗೂ ಗೊತ್ತಿಲ್ಲ, ಇನ್ಮೇಲೆ ಈ ಕೆಲಸ ಆಗ್ಬಾರ್ದು, ಇನ್ಮೇಲೆ ನೀನ್ ಎಲ್ಲೂ ಕೆಲಸ ಕಾರ್ಯ ಅಂತ ಹೋಗ್ಬಾರ್ದು, ಮಕ್ಕಳು ಮನೆ ನೋಡ್ಕೊಂಡು ಇದ್ ಮಾಡ್ಕೊಂಡು ಹೋಗ್ಬೇಕು, ನೀನು ಇಷ್ಟೇ ಇರ್ಬೇಕು, ಇದೆಲ್ಲ ಬಿಟ್ಟಾಕ್ಬೇಕು. ಇಷ್ಟು ದಿನ ನಾನು ಹೆಂಗೆ ನಂಬಿಕೆ ಇಟ್ಕೊಂಡಿದ್ದೆ ನಿನ್ ಮೇಲೆ, ನೀನ್ ನಂಬಿಕೆ ಮೋಸ ಮಾಡ್ಬಿಟ್ಟಲ್ಲ. ರೆಕಾರ್ಡಿಂಗ್ ಕೇಳಿಸ್ಕೊಂಡ್ರು ಕ್ಷಮಿಸ ಬುದ್ಧಿ ಇದೆಯಲ್ಲ, ರಿಯಲಿ ಗ್ರೇಟ್ ಸರ್. ಯಾಕೆಂದ್ರೆ ಮೇಡಮ್, ನಾನು 13 ವರ್ಷ ಮದುವೆ ಆಗಿದೆ, ಇವಾಗ ಬಿಟ್ಕೊಡಕ್ಕಾಗಲ್ಲ. ಒಂದು ಪ್ಲಸ್ ನನ್ನ ಮಕ್ಳ ಜೀವನ ನೋಡ್ಬೇಕು. ಹಂಗಾಗಿ ನಾನು ಸೋತ್ಬಿಟ್ಟೆ, ಹೇಳ್ದೆ ಇಲ್ಲ ಆಯ್ತು. ನಾನು ಅವಾಗ ಒಪ್ಕೊಂಡವಳು, ಇಲ್ಲ ನಾನೇನೋ ಒಂದು ಏನೋ ಒಂದು ಇದ್ರಲ್ಲಿ ಹೇಳ್ಬಿಟ್ಟೆ, ಮಾಡ್ಬಿಟ್ಟೆ, ತಪ್ಪಾಯ್ತು, ತಪ್ಪು ಮಾಡ್ಬಿಟ್ಟೆ, ಇನ್ಮೇಲೆ ಹಂಗಾಗಲ್ಲ ಅಂತಾನು ಹೇಳ್ಬಿಟ್ಲು, ಅವಾಗ ಒಪ್ಕೊಂಡ್ಲು. ಆಯ್ತಾ, ಅವತ್ ರಾತ್ರಿನೇ. ಆಮೇಲೆ ಮಾರನೇ ದಿನ ಏನ್ ಮಾಡಿದಾಳೆ ಮೇಡಮ್ ನೋಡಿ, ನನಗೆ ಗೊತ್ತಾಗಿಲ್ಲ, ನಾನು ಸರಿ ಹೋಗ್ತಾಳೆ ಇದಾಗ್ತಾಳೆ ಅಂತ ನಾನ್ ತಿಳ್ಕೊಂಡು ನಾನು ಮತ್ತೆ ಫ್ರೀ ಬಿಟ್ಟೆ ಅವಳನ್ನ, ತಲೆ ಕೆಟ್ಕೊಳ್ಳಿಲ್ಲ. ಮಾರನೇ ದಿನನೇ ಬೆಳಗ್ಗೆನೆ ಅವಳಿಗೆ ಏಟಾಗಿರೋದು, ನಾನು ಹೊಡೆದಿರೋದು ಸ್ವಲ್ಪ ಬೆಲ್ಟ್ ತಗೊಂಡು ಹೊಡೆದೆ ಮೇಡಮ್. ಆಯ್ತಾ, ಹೊಡೆದ್ನಲ್ಲ, ಆ ಮಾರ್ಕ್ ಬಿದ್ದಿತ್ತು ಮೇಡಮ್. ಮಾರ್ಕ್ ಬಿದ್ದಿದ್ದನ್ನ ಫೋಟೋ ತೆಗೆದು, ತೊಡೆ ಮೇಲೆಲ್ಲ ಮಾರ್ಕ್ ಬಿದ್ದಿರೋದನ್ನ ಫೋಟೋ ತೆಗೆದು ಅವ್ರ ಚಿಕ್ಕಮ್ಮನಿಗೆ ಕಳಿಸ್ಕೊಟ್ಟಿರೋದು ಮಾರನೇ ದಿನ ಬೆಳಿಗ್ಗೆ. ಯಾವ್ದ್ರಲ್ಲಿ ಹೊಡೆದ್ರಿ ಅಂದ್ರಿ ನೀವು? ನಾನು ಬೆಲ್ಟ್ ತಗೊಂಡು ಹೊಡೆದೆ ಮೇಡಮ್. ಮನೇಲಿ ಬೆಲ್ಟ್ ಇತ್ತು, ಯೂಶಲಿ ನಾನು ಬೆಲ್ಟ್ ಹಾಕೊಂತೀನಲ್ಲ, ಕೈಗೆ ಹತ್ತಿತ್ತು, ಅದ್ರಲ್ಲಿ ಹೊಡೆದ್ಬಿಟ್ಟೆ. ನಾನೇನ್ ಮಾಡಿದೆ, ಇನ್ನೊಬ್ರಾಗಿದ್ರೆ ಚಪ್ಲಿ ಪರ್ಕೆನಲ್ಲಿ ಹೊಡಿಯೋರು, ಇನ್ನೊಬ್ರಾಗಿದ್ರೆ ಚಪ್ಲಿ ಪರ್ಕೆನಲ್ಲಿ ಹೊಡಿಯೋರು, ಜುಟ್ ಹಿಡ್ಕೊಂಡು ಹೊಡೆದ್ ಸಾಯಿಸ್ಬಿಡೋರು. ಇಷ್ಟೆಲ್ಲ ನೋಡ್ಕೊಂಡು ಇಬ್ರು ಹೆಣ್ಮಕ್ಳು, ಗಂಡ್ಮಕ್ಳು ಅಲ್ಲ, ಬಟ್ ಮಕ್ಳೇನೆ. ಬಟ್ ಇಷ್ಟೆಲ್ಲ ಇಟ್ಕೊಂಡು ಇದು ತಲೆಲಿ ಇರ್ಬೇಕಾಗಿರೋಂಥದ್ದು ನಿಮ್ಮ ಹೆಂಡತಿ ತಲೆಲಿ ಏನಿತ್ತಂತೆ ನೋಡಿ, ತಪ್ಪು ಮಾಡ್ಕೊಂಡಿದ್ದಾರೆ. ಆಮೇಲೆ ಏನಾಯ್ತು, ನಾನು ಹೊಡೆದೆ ಮಾಡಿದೆ. ಮಾರನೇ ದಿನ ನಾನು ಒಂದು ಫಂಕ್ಷನ್ ಇತ್ತು ನಮ್ಮ ಊರಲ್ಲಿ, ನಾನು ಕರೆದೆ, ಬಾರಮ್ಮ ಹೋಗ್ ಬರೋಣ, ರಿಲೇಟಿವ್ ಇದೆ ಫಂಕ್ಷನ್ ಇತ್ತು, ತಿಥಿ ಕಾರ್ಯ ಇತ್ತು ನಮ್ಮ ರಿಲೇಟಿವ್ದು, ಹೋಗ್ ಬರೋಣ ಬಾರಮ್ಮ ಅಂತ ಹೇಳ್ಬಿಟ್ಟು ಅರಸೀಕೆರೆ ಬಾಣವರೆಗೆ ಹೋಗ್ಬಿಟ್ಟು ಬರೋಣ ಬಾ ಅಂದೆ. ಇಲ್ಲ ನಾನು ಬರಲ್ಲ ಹಂಗೆ ಹಿಂಗೆ ಅಂದ್ಲು. ಸರಿ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇನ್ ಮಾಡಿದೆ, ನನ್ನ ಮಕ್ಕಳನ್ನ ಕರ್ಕೊಂಡು ನಾನು ಹೋದೆ. ಆಕ್ಚುಲಿ ನಮ್ಮ ತಾಯಿನೂ ಇದ್ದಾರೆ, ನಮ್ಮ ಅಜ್ಜಿನೂ ಇದ್ದಾರೆ ಮನೇಲಿ. ಬಟ್ ಆದ್ರೆ ನಮ್ಮ ತಾಯಿ ನಮ್ಮ ಇಬ್ಬರಿಗೋಸ್ಕರ ನೀವು ಚೆನ್ನಾಗಿರಿ ಅಂತ ಹೇಳ್ಬಿಟ್ಟು ಹೊರಗಡೆ ಕೆಲ್ಸದ ಮನೆಯಲ್ಲೇ ಕೆಲಸ ಮಾಡ್ಕೊಂಡು ಬನಶಂಕರಿನಲ್ಲಿ ಅಲ್ಲೇ ಕೆಲಸದ ಮನೆ ಅಲ್ಲೇ ಇದ್ಬಿಡ್ತಾರೆ. ಆಯ್ತಾ, ಆಕ್ಚುಲಿ ನಮ್ಮ ತಾಯಿ ಕೆಲಸ ಮಾಡ್ತಾರೆ, ಮನೆ ಕೆಲಸ ಮಾಡ್ತಾರೆ. ಮನೆ ಕೆಲಸ ಅಂದ್ರೆ ಅಡಿಗೆ ಕೆಲಸ, ಅಡಿಗೆ ಕೆಲಸ ಮಾಡ್ಕೊಂಡು ಅಲ್ಲೇ ಇದ್ಬಿಡ್ತಾರೆ, ಬರಲ್ಲ. ಆಕ್ಚುಲಿ ಅವಾಗ ನಮ್ಮ ತಾಯಿ ಇರ್ಲಿಲ್ಲ ಮನೆಯಲ್ಲಿ, ನಮ್ಮ ಅಜ್ಜಿ ಇದ್ರು. ಅವ್ರು ಒಂದು ರೂಮಲ್ಲಿ ಇರ್ತಾರೆ, ನಾವು ಒಂದು ರೂಮಲ್ಲಿ ಇರ್ತೀವಿ. ಆಕ್ಚುಲಿ ಮಾರನೇ ದಿನ ಏನಾಯ್ತು, ನಾನು ಅರಸೀಕೆರೆಗೆ ಬಾಣವರಕ್ಕೆ ನನ್ನ ಮಕ್ಕಳನ್ನ ಕರ್ಕೊಂಡು ಹೊರಟೆ ಮೇಡಮ್. ಹೊರಟೆ, ನಾನು ಇನ್ನ ಒಂದು ಅರ್ಧ ದಾರಿಗೆ ಹೋಗಿದ್ದೀನಿ, ಕಾಲ್ ಬಂತು, ಎಲ್ಲಿದೀಯಾ? ಹೋಗ್ತಾ ಇದ್ದೀನಿ, ಊರಿಗೆ ಹೋಗ್ತಾ ಇದ್ದೀನಿ ಅಂದ್ರೆ. ನೀನ್ ಬರಲ್ಲ ಅಂದಲ್ಲ, ಹಂಗಾಗಿ ನಾನು ಹೋಗ್ತಾ ಇದ್ದೀನಿ. ಇಲ್ಲ ನಾನು ಬರ್ತೀನಿ ಬಾ ಅಂತ ಗೋಗರ್ದ್ರು. ಇಲ್ಲಮ್ಮ ನಾನು ಬರಕ್ಕಾಗಲ್ಲ, ನಾನು ಅರ್ಧ ದಾರಿಗೆ ಬಂದ್ಬಿಟ್ಟಿದ್ದೀನಿ, ಇಲ್ಲಾಂದ್ರೆ ನೀನ್ ಬಾ, ನಾನು ಇಲ್ಲೇ ವೇಟ್ ಮಾಡ್ತೀನಿ, ಬಸ್ ಹತ್ಕೊಂಡ್ ಬಾ ನೀನು ಹೋಗೋಣ ಅಂದೆ. ಇಲ್ಲ ನೀನೇ ಬರ್ಬೇಕು, ನೀನೇ ವಾಪಸ್ ಬರ್ಬೇಕು ಅಂತ ಗೊಳ್ಳು ಅಂತ ಹತ್ರ ಮೇಡಮ್. ನನಗೆ ಒಂಥರ ಶಾಕ್ ಆಗೋಯ್ತು, ಏನ್ ಇಷ್ಟೊಂದು ಫೀಲ್ ಮಾಡ್ಕೊಂಡು ಇದ್ ಮಾಡ್ತಾ ಇದಾರಲ್ಲ ನಾನು ಹೊರಗಡೆ ಬಂದಿದ್ದಕ್ಕೆ ಅಂತ. ಆಮೇಲೆ ನಾನು ಇಲ್ಲಮ್ಮ ನಾನು ಬರಕ್ಕಾಗಲ್ಲ, ನೀನೇ ಬರ್ಬೇಕು ಅಂತ ಹೇಳ್ಬಿಟ್ಟು ಇದ್ ಮಾಡಿದೆ. ಆಮೇಲೆ ಏನ್ ಮಾಡಿದಾರೆ, ಸರಿ ಆಯ್ತು ಅಂದ್ಬಿಟ್ಟು ಹೋಗ್ಬಾ ಅಂತ ಕಳ್ಸಿದ್ರು ಫೋನಲ್ಲೇ. ಕಳ್ಸಾದ್ಮೇಲೆ ಏನ್ ಮಾಡಿದಾರೆ, ಇವರು ಫೋಟೋಗಳು ತೆಗ್ದಿಟ್ಕೊಂಡು ಫೋಟೋನ ಅವ್ರ ಚಿಕ್ಕಮ್ಮನಿಗೆ ಕಳಿಸಿದ್ದಾರೆ.
ಅವ್ರ ಚಿಕ್ಕಮ್ಮ ಬಂದ್ಬಿಟ್ಟು ಇಲ್ಲೇ ರಾಜಾಜಿನಗರ 6th ಬ್ಲಾಕಲ್ಲಿ ಇರೋದು, ವಿಜಯ ಅಂತ ಅವ್ರ ಹೆಸರು. ಕಳಿಸಿದ್ದಾರೆ. ಆದ್ರೆ ಇದೆಲ್ಲ ಫುಲ್ ಸಸ್ಪೆನ್ಷನ್ನಾಗೆ ಮೇಂಟೈನ್ ಮಾಡಿದ್ದಾರೆ. ನನ್ಗೆ ಯಾವ್ದು ಗೊತ್ತಾಗಿಲ್ಲ. ಇವ್ರ ಮೊಬೈಲಲ್ಲೂ ಯಾವುದೇ ಫೋಟೋಗಳು ಇಲ್ಲ, ಎಲ್ಲ ಡಿಲೀಟ್ ಮಾಡ್ಕೊಂಡಿದ್ದಾರೆ. ಡಿಲೀಟ್ ಮಾಡ್ಕೊಂಡು ಇವರು ಸ್ವಲ್ಪ ಕ್ರಿಮಿನಲ್ ಮೈಂಡ್ ಯೂಸ್ ಮಾಡ್ಕೊಂಡಿದ್ದಾರೆ. ಮತ್ತೆ ಎಲ್ಲ ಅವ್ರಿಗೆ ಹಿಂಗಾಯ್ತು ಹಂಗಾಯ್ತು ಅಂತೆಲ್ಲ ಹೇಳ್ಕೊಂಡು ಆಯಮ್ಮ ಬಂದು ಎಲ್ಲ ಐಡಿಯಾಗಳು ಕೊಟ್ಟಿದ್ದಾಳೆ. ನೀನ್ ಹಿಂಗ್ ಮಾಡು, ಜಗಳ ಮಾಡ್ಕೋ, ಇದ್ ಮಾಡ್ಕೋ, ಅದ್ ಮಾಡ್ಕೋ ಅಂತೆಲ್ಲ ಮಾಡ್ಕೊಂಡು ಆಮೇಲೆ ಮೇಡಮ್ ಒಂದು 15-20 ದಿನ ಏನಾದ್ರು ಐಡಿಯಾಗಳು ಕೊಡ್ಲಿ ಸರ್. ನಿಮ್ ಹೆಂಡತಿ ತಲೆಯಲ್ಲಿ ಇದೆಯಾ, ಲದ್ದಿ ಇದೆಯಾ ಗೊತ್ತಾಗಲ್ವಾ ಇಬ್ರು ಮಕ್ಳಿದಾರೆ ಅಂತ? ಹೌದು ಸರ್, ನಾ ಅದಕ್ಕೆ ಹೇಳಿದ್ದು, ನಿಮ್ಮಂತವ್ರಾಗಿದ್ದಕ್ಕೆ ರೆಕಾರ್ಡಿಂಗ್ ಕೇಳ್ಬಿಟ್ಟು ಸುಮ್ನೆ ಆಗಿದ್ದೀರಾ, ಬರೇ ಬೆಲ್ಟ್ ಅಲ್ಲಿ ಹೊಡೆದ್ಬಿಟ್ಟು. ಇನ್ನೊಬ್ರಾಗಿದ್ರೆ ಕಥೆನೇ ಬೇರೆ ಆಗಿರೋದು. ಹೌದು. ಆಮೇಲೆ ಏನಾಯ್ತು ಮೇಡಮ್, ಆಯ್ತು ಅಂದ್ರೆ ಒಂದು 15 ದಿನ ಸುಮ್ಮನೆ ಇದ್ರು ಮೇಡಮ್. 15-20 ದಿನ ಸುಮ್ಮನೆ ಇದ್ರು. ನಾ ಆಕ್ಚುಲಿ ಜೂನ್ 14ನೇ ತಾರೀಕಲ್ಲಿ ಜಗಳ ಆಗಿದ್ದು. ಆಮೇಲೆ ಜುಲೈ 24ನೇ ತಾರೀಕು ಕಂಪ್ಲೇಂಟ್ ಮಾಡಿದ್ರು ಮೇಡಮ್ ನನ್ನ ಮೇಲೆ. ಹೋಗಿ ಮನೆ ಬಿಟ್ಟೆ ಹೋದ್ರು. ಅಂದ್ರೆ ಏನಾಯ್ತು ಅಂದ್ರೆ ನಮ್ಮ ತಾಯಿ ಬಂದ್ರು ಅವತ್ತು. ನನ್ನ ಮಗಳು ಹಿಂದಿನ ದಿನ 23ನೇ ತಾರೀಕು ಬರ್ತಡೇ ಇತ್ತು. ಆ ಬರ್ತಡೇಗೋಸ್ಕರ, ಮಗಳ ಬರ್ತಡೇಗೋಸ್ಕರ ನಮ್ಮ ತಾಯಿ ಬಂದ್ರು. ಬಂದು ಅವತ್ತಿದ್ರು ಮೇಡಮ್. ಮಾರನೇ ದಿನ ಮಲಗಿದ್ರು ಮೇಡಮ್. 24ನೇ ತಾರೀಕು ನಮ್ಮ ತಾಯಿ ಮಲಗಿದ್ದು. ಮನೆಯಲ್ಲಿ ಏನೋ ಸ್ವಲ್ಪ ಕೆಲಸಗಳಾಗಿಲ್ಲ ಅಂತ ನಾನು ಬೈತಾ ಇದ್ದೆ ನಮ್ಮ ವೈಫ್ಗೆ. ಏನಮ್ಮ ಹಿಂಗೆಲ್ಲ ಬಿದ್ದಲ್ಲೇ ಬಿದ್ದಿದೆ, ಏನಮ್ಮ ಬಚ್ಚಲ್ ಮನೇಲಿ ಬಟ್ಟೆ ಹಂಗ್ ಬಿದ್ದಿದೆ, ಏನಿದು ಅಂತ ಇದ್ ಮಾಡ್ತಾ ಇದ್ದೆ. ನನ್ನ ಹತ್ರ ವಾದ ವಿವಾದ ಮಾಡ್ತಾ ಇದ್ರು. ನಮ್ಮ ತಾಯಿ ಏನ್ ಮಾಡಿದ್ರು ಕೇಳಿಸ್ಕೊಂಡು ಸಡನ್ ಆಗಿ ನಿದ್ದೆಗಣ್ಣಲ್ಲಿ ಇದ್ರು. ಅವ್ರಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಿಲ್ಲ. ಸ್ವಲ್ಪ BP ಶುಗರ್ ಅವ್ರಿಗೆ, ಸ್ವಲ್ಪ ಏನೇನು ತುಂಬಾನೇ ಇದೆ. ಅವ್ರು BP ಶುಗರ್ ಪೇಷಂಟ್. ಸಡನ್ ಆಗಿ ಎಕ್ಸೈಟ್ ಆಗ್ಬಿಡ್ತಾರೆ, ಮಾತಾಡ್ಬಿಡ್ತಾರೆ. ಸಡನ್ ಆಗಿ ಇದ್ರಲ್ಲ, ಅವಾಗ ಒಂದ್ ಮಾತು ಬೈದ್ರು ಮೇಡಮ್. ಏನೇ ಅವನ ಅಷ್ಟೊಂದು ಗೋಳಿಕೊಂತೀಯ ನೀನು, ಏನೋ ಅದೆಲ್ಲ ನೀಟಾಗಿ ಮಾಡ್ಕೊಂಡು ಹೋಗಕ್ಕಾಗಲ್ವನೆ, ನಿಮ್ಮ ಅಪ್ಪನ ಮನೆಯಿಂದ ತಂದು ಮಾಡ್ಬೇಕೇನೆ ನೀನು ಅಂತ ಈ ಒಂದ್ ಮಾತು ಅಂದ್ಬಿಟ್ರು ಮೇಡಮ್, ಬಾಯ್ ತಪ್ಪಿ. ಆ ಮಾತಿಗೆ ನಮ್ಮ ವೈಫು ನಿಮ್ಮ ಅಪ್ಪನ ಮನೆಯಿಂದ ತಂದು ಮಾಡ್ತೀಯಾ ಅಂತ ಕೌಂಟ್ರು ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ನಾನೇನ್ ಮಾಡ್ದೆ, ಏನೇ ನೀನು ದೊಡ್ಡವ್ರಿಗೊಂದು ಮರ್ಯಾದೆ ಇಲ್ದಂಗೆ, ಬೆಲೆ ಇಲ್ದಂಗೆ ಮಾತಾಡ್ತೀಯಾ, ಏನೋ ಅವ್ರು ನಿಮ್ ತಾಯಿ ತರ ಕಣೆ, ಒಂದ್ ಮಾತು ಬಂತು, ಸರಿ ಆಯ್ತು, ತಪ್ಪೇ ನನ್ಗೆ ಅನ್ಸ್ತು ಅವ್ರು ತಪ್ಪು ಅಂತ ಮಾತಾಡಿದ್ದು, ಆಯ್ತಾ, ನಿನ್ ಕೌಂಟ್ರ್ ಕೊಡೋದು ಸರಿನಾ? ನಿಮ್ ತಾಯಿ ಹೇಳಿದ್ರೆ ನೀನ್ ಸುಮ್ನೆ ಇರ್ತಿರ್ಲಿಲ್ವಾ? ನಿಮ್ ತಾಯಿ ಹಿಂಗೆ ಮಾತಾಡ್ತಿದ್ದ, ತಪ್ಪಲ್ವಾ ನೀನ್ ಮಾತಾಡಿದ್ದು ಅಂತ ನಾನು ಮಾತಾಡ್ತಾ ಇದ್ದೀನಿ ಮೇಡಮ್. ಆಮೇಲೆ ಅವರು ರೂಮಲ್ಲಿ ಸೇರ್ಕೊಂಡು ಅವ್ರ ತಾಯಿಗೇನೋ ಫೋನ್ ಮಾಡಿ ಅವರು ಕೊಂಕಣಿ ಲ್ಯಾಂಗ್ವೇಜ್ ಮಾತಾಡ್ತಾರೆ. ಕೊಂಕಣಿ ಲ್ಯಾಂಗ್ವೇಜ್, ಅಲ್ಲಿ ಉತ್ತರ ಕರ್ನಾಟಕ ಕಡೆ ಕೊಂಕಣಿ ಲ್ಯಾಂಗ್ವೇಜ್ ಇರುತ್ತೆ. ಆ ಲ್ಯಾಂಗ್ವೇಜ್ ಅಲ್ಲಿ ಅವರು ತಾಯಿ ಮಗಳು ಮಾತಾಡ್ತಾ ಇದ್ರು. ನಾನು ಆಮೇಲೆ ಸೆಂಟ್ರಲ್ ಬಂದ್ಬಿಟ್ಟು, ನೋಡಿ ನಿಮ್ ಮಗಳು ಹಿಂಗೆಲ್ಲ ಮಾಡ್ತಾ ಇದ್ದಾಳೆ, ಏನಿದು ಅಂದ್ಬಿಟ್ಟು ನಾನು ಅವ್ರ ತಾಯಿ ಹತ್ರ ಫೋನ್ ಇಸ್ಕೊಂಡು ನಾನು ಮಾತಾಡ್ತಾ ಇದ್ದೆ. ಎಲ್ಲ ಕಂಪ್ಲೇಂಟ್ಗಳು ಹೇಳ್ತಾ ಇದ್ದೆ. ನೋಡಿ ಹಿಂಗ್ ಮಾಡ್ತಾಳೆ, ಮನೆಯಲ್ಲಿ ಯಾವಾಗ್ಲೂ ಕಿರಿಕಿರಿ ಮಾಡ್ತಿರ್ತಾಳೆ, ಇವಳು ಈ ತರ ಮಾಡ್ತಿದ್ರಲ್ಲ ಅಂತ ಹೇಳ್ಬಿಟ್ಟೆಲ್ಲ ಹೇಳ್ತಾ ಇದೀನಿ ಮೇಡಮ್. ಸೀದಾ ಚಪ್ಪಲ್ ಹಾಕೊಂಡು ಹೊಂಟೋಗಿರೋದು ಮೇಡಮ್. ಅವ್ರ ಚಿಕ್ಕಮ್ಮ ಮನೆಗೆ ಹೋಗಿರೋದು, ತಾಯಿ ಮನೆಗೆ ಹೋಗಿಲ್ಲ, ಚಿಕ್ಕಮ್ಮನ ಮನೆಗೆ ಹೋಗಿರೋದು. ಆಮೇಲೆ ನಾನು ಅವ್ರ ತಾಯಿ ಹತ್ರ ಫೋನ್ ಎಲ್ಲ ಮಾತಾಡಿ ಕಟ್ ಮಾಡ್ದೆ ಇಟ್ಟೆ. ಅವ್ರ ತಾಯಿನೂ ಅವಳು ಹೋಗಕ್ ಮುಂಚೆನೆ, ಮನೆ ಬಿಟ್ಟು ಹೋಗಕ್ ಮುಂಚೆನೆ ಒಂದು 5 ನಿಮಿಷ ಮಾತಾಡಿದ್ರು. ಏನಕ್ಕೇನು ಬೇಕು ನಿನ್ಗೆ, ಕೆಲಸ ಕಾರ್ಯ ಅದು ಇದು ಅಂತಾನೆ, ಅವನ ಬಗ್ಗೆ ಅವನ ಮಕ್ಕಳು ಮಾಡ್ಕೊಂಡಿದ್ದಾನೆ, ಸಂಸಾರ ಸಾಕ್ತಿದ್ದಾನೆ, ಅವ್ನ ಪಾಡಿಗೆ ಅವ್ನು ಮಾಡ್ಕೊಂತಾನೆ, ನೀನ್ ಯಾಕೆ ಎಲ್ಲ ತಲೆ ಕೆಡ್ಸ್ಕೊಂತೀಯಾ? ನಿನ್ ಪಾಡಿಗೆ ಮನೆ ಮಕ್ಳು, ಗಂಡ ಮನೆ ಮಕ್ಳು ಅನ್ಕೊಂಡು ಕೆಲಸ ಗಿಂಟ ಮಾಡ್ಕೊಂಡು ನೀಟಾಗಿ ಇರು, ರೆಸ್ಟ್ ಮಾಡ್ಕೊ, ಇದ್ ಮಾಡ್ಕೊ ಅಂತ ಅವ್ರಿಗೂ ಬೈದ್ರು. ನಮ್ಮ ಹೆಂಡತಿಗೂ ಬೈದ್ರು ಅವ್ರ ತಾಯಿ ಫೋನಲ್ಲಿ. ನನಗೆ ಖುಷಿ ಆಯ್ತು ಅವರಮ್ಮ ಮಾತಾಡಿದ್ದು. ಸರಿ ಅಂದ್ಬಿಟ್ಟು ನಾನು ಇಸ್ಕೊಂಡು ಮಾತಾಡ್ತಾ ಇದ್ದೀನಿ. ಇವಳು ಆಚೆ ಹೋಗ್ಬಿಟ್ಟು ಚಪ್ಪಲ್ ಹಾಕೊಂಡು ಹೊಂಟೋಗಿರೋದು ಮೇಡಮ್, ಊಟ ಬಟ್ಟಲ್ಲಿ. ಫಸ್ಟ್ ಟೈಮ್ ಹೋಗಿದ್ದು ಜುಲೈ 24ನೇ ತಾರೀಕು ಹೋಗಿ. ಆಮೇಲೆ ನಾನು ಎಲ್ಲಿ ಹೋದ್ಲಪ್ಪ ಅಂತ ಹೇಳ್ಬಿಟ್ಟು ನಾನೆಲ್ಲ ಶಾಕ್ ಆದೆ. ಆಮೇಲೆ ಇಲ್ಲ ಪಾರ್ಕಿಗೆ ಹೋಗಿರ್ಬೇಕು, ವಾಕಿಂಗ್ ಹೋಗ್ತಾ ಇದ್ರು ಯಾವಾಗ್ಲೂ. ಸರಿ ಹೋಗಿರ್ಬೇಕನ್ನ ಅನ್ಕೊಂಡು ನಾನೇನ್ ಮಾಡಿದೆ, ಪಾರ್ಕ್ ಎಲ್ಲ ಹುಡ್ಕಾಡ್ದೆ ಮೇಡಮ್. ಒಂದ್ 2-3 ಪಾರ್ಕ್ ಹುಡ್ಕಾಡ್ದೆ, ನಾನು ಸಿಗ್ಲಿಲ್ಲ. ಆಮೇಲೆ ತಾಯಿ ಮನೆಗೆ ಹೋಗ್ಬಿಟ್ಲಾ ಅನ್ಕೊಂಡು ನಾನೇನ್ ಮಾಡಿದೆ, ಯೋಚನೆ ಮಾಡ್ಕೊಂಡು ಡೌಟ್ ಅಲ್ಲೇ ಹೋದೆ. ಅವ್ರ ತಾಯಿ ಮನೆಗೆ ಹೋದೆ, ಅವ್ರ ಅಕ್ಕನ ಮನೆಗೆ ಹೋದೆ. ಅವ್ರ ತಾಯಿ ಮನೆಗೆ ಹೋದಾಗ ಆಮೇಲೆ ಅವ್ರ ತಮ್ಮ ಇದ್ದ, ನಮ್ಮ ಬಾಮೈದ ಇದ್ದ, ಆನಂದ ಅಂತ. ಅವನ್ ಫೋನ್ ಮಾಡಿ ಹೇಳ್ದ, ಇಲ್ಲ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿದಾರಂತೆ ನೋಡಿ, ಏನು ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡಿ, ಬಂದ್ರೆ ಕರ್ಕೊಂಡು ಹೋಗಿ, ಇಲ್ಲ ಅಂದ್ರೆ ನಾವು ನಾಳೆ ಅದು ಏನಿದೆ ಮಾತಾಡಿ ನಾನು ಕಳಿಸ್ಕೊಡ್ತೀನಿ ಬಿಡಿ ಅಂತ ಹೇಳ್ದ. ಸರಿ, ಅವ್ರಿಗೇನು ನಮ್ದು ಆಲೆ ಇದೆಲ್ಲ ಮ್ಯಾಟ್ರ್, ಇದು ಯಾವ್ದು ಅಫೇರ್ ಮ್ಯಾಟ್ರ್ ಏನು ಗೊತ್ತಿಲ್ಲ ಯಾರಿಗೂ. ನನಗೆ ಇವಳಿಗೆ ಮಾತ್ರ ಗೊತ್ತಿತ್ತು ಅಷ್ಟೇನೆ. ಅವ್ರ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ, ನಾನು ಹೇಳೇ ಇರ್ಲಿಲ್ಲ ವಿಚಿತ್ರ. ಆಮೇಲೆ ಏನಾಯ್ತು, ಇಲ್ಲಿ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ನಡೀತಾ ಇತ್ತಲ್ಲ, ಅದನ್ನೆಲ್ಲ ಏನೋ ಹೇಳ್ಕೊಂಡಿದ್ದಾಳೆ ಅವಳು. ಹೋಗಿದ್ದಾಳೆ. ಹೋದ್ಮೇಲೆ ನಾನು ಹೋದೆ, ಅವ್ರ ಚಿಕ್ಕಮ್ಮನ ಮನೆಗೆ ಹೋದೆ ಮೇಡಮ್. ಹೋದೆ, ನೋಡಿ ನಿಮ್ಗೆ ಗೊತ್ತಿಲ್ಲ ವಿಚಾರಗಳು, ಅವಳೇನೋ ಬಂದು ಹೇಳಿದಾಳೆ, ನೀವೇನೋ ಕೇಳ್ಕೊಂಡಿದ್ದೀರಾ, ಸರಿ ಅವಳನ್ನ ಫಸ್ಟ್ ಕಳಿಸಿ ಮನೆಗೆ, ಮಕ್ಳು ಮರಿ ಇದ್ದಾರೆ, ಏನಕ್ಕೆ ಇಟ್ಕೊಂತಾ ಇದ್ದೀರಾ ಇಲ್ಲಿ, ಕಳಿಸಿ,
ಏನೇ ಇದ್ರು ಆಮೇಲೆ ಮಾತಾಡ್ಕೊಳ್ಳೋಣ, ಇಲ್ಲ ನಾನೇ ಬರ್ತೀನಿ, ಇಲ್ಲ ನೀವೇ ಬನ್ನಿ ನಮ್ಮ ಮನೆಗೆ ಮಾತಾಡೋಣ ಕೂತ್ಕೊಂಡು, ಇವಾಗೇನು ನಾನು ಮಾತಾಡಕ್ಕೆ ಇಷ್ಟ ಇಲ್ಲ, ಕಳಿಸಿ ಫಸ್ಟು ಅಂದೆ. ನನ್ನ ಹೆಂಡ್ತಿಗೆ ಆಗಲೇ ಹೋಗಿ ಒಂದು 2 ಅವರ್ ಆಗಿದೆ ಅವ್ರ ಮನೆಗೆ. ಆವಾಗಲೇ ನನ್ನ ಹೆಂಡ್ತಿನ ನನಗೆ ಉಲ್ಟಾ ಹೊಡಿತಾಳೆ, ಇಲ್ಲ ನಾನು ಬರಲ್ಲ, ನಂಗೆ ಇಷ್ಟ ಇಲ್ಲ, ನೀನಂದ್ರೆ ನಂಗೆ ಇಷ್ಟ ಇಲ್ಲ, ನಾನು ಬರಲ್ಲ 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 ಅಡ್ಡ ಮಾಡ್ಕೊಂಡು ಕೂತಿದ್ದಾಳೆ. ನಾನು ಕೈಯಲ್ಲೇ ಹಿಡಿದು ಎಳ್ದಾಡ್ದೆ, ಬಾ ನೀನ್ ಫಸ್ಟ್ ಕೂತ್ಕೊ. ಕಾರ್ ತಗೊಂಡು ಹೋಗಿದ್ದೆ, ನಮ್ಮ ಜೊತೆ ನನ್ನೊಬ್ಬ ಫ್ರೆಂಡ್ ಬಂದಿದ್ದ ಗಾಡಿ ಓಡಿಸ್ಕೊಂಡು, ಬಾರಪ್ಪ ಅಂತ ಕರ್ಕೊಂಡು ಹೋಗಿದ್ದೆ ಇಲ್ಲೇ ಮನೆ ಹತ್ರ ಇರೋನ್ನ. ಅವನು ಬಂದ ಜೊತೆನಲ್ಲಿ, ಬನ್ನಿ ಮೇಡಮ್ ಅದೆಲ್ಲ ಏನ್ ಫ್ಯಾಮಿಲಿ ಮ್ಯಾಟ್ರ್ ಅದೆಲ್ಲ ನೀವು ಇದು ಮಾಡಿ ದೊಡ್ಡ ಮಾಡ್ಕೊಳಕ್ ಹೋಗ್ಬಿಡಿ ಬನ್ನಿ ಅಂತ ಅವನು ಇದು ಮಾಡ್ದ. ಇಲ್ಲ ಅವ್ರ ಚಿಕ್ಕಮ್ಮ ಬಂದ್ಬಿಟ್ಟು, ಅವ್ರ ಚಿಕ್ಕಮ್ಮನಿಗೆ ಸ್ವಲ್ಪ ನಮ್ಮ ಫ್ಯಾಮಿಲಿ ಮೇಲೆ ಹಳೆ ದ್ವೇಷ ಎಲ್ಲ ಇದೆ ಏನೇನೋ. ಇವಾಗ ಕರೆಕ್ಟ್ ಆಗಿ ಸಿಕ್ತು, ಆ ಅಮ್ಮ ಏನು ಒಂದ್ ನಿಮಿಷ ಇವಾಗ ಎಲ್ರಿಗೂ ಒಂದು ಕೆಲ್ಸ ಅನ್ನೋದಿರುತ್ತೆ. ಈಗ ನಾನ್ ನಿಮ್ಗೆ ಏನ್ ಹೇಳುತ್ತಾ ಇದ್ದೀನಿ ಅಂದ್ರೆ, ಇವಾಗ ಅವ್ರು ಯಾರ ಜೊತೆ ಇದಾರೆ? ಅವ್ರ ಚಿಕ್ಕಮ್ಮನ ಜೊತೆ ಇದಾರೆ. ಅವ್ರ ಚಿಕ್ಕಮ್ಮನ ಜೊತೆ ಇದಾರೆ. ಅದೇ ವಿಷಯ ಅಂತ ಅವ್ರ ಚಿಕ್ಕಮ್ಮನ ಜೊತೆ ಇದಾರೆ. ಆಯ್ತಾ ಬಿಟ್ಟೋಗಿ? 8 ತಿಂಗಳಾಯ್ತಾ 5 ತಿಂಗಳಾಯ್ತಾ? 4.5 ತಿಂಗಳಾಯ್ತು. ನೆಕ್ಸ್ಟ್ 15th ಬಂದ್ರೆ, ಈಗ ಫೆಬ್ರವರಿ 15th ಬಂದ್ರೆ 5 ತಿಂಗಳು ಕಂಪ್ಲೀಟ್ ಆಗುತ್ತೆ. ಸರಿ, ಮಕ್ಳು ನೋಡಕ್ಕೂ ಬರಲ್ವಾ ಅವರು? ಬರ್ತಾ ಇಲ್ಲ ಮೇಡಮ್, ಮಕ್ಳು ನೋಡಕ್ಕೂ ಬರ್ತಾ ಇಲ್ಲ. ಸ್ಕೂಲಲ್ಲೂ ನೋಡಿಲ್ಲ, ಸ್ಕೂಲ್ಗೂ ಹೋಗಿಲ್ಲ ಮಕ್ಳು ನೋಡಕ್ಕೆ? ಸ್ಕೂಲಲ್ಲಿ 1-2 ಸಲ ಬಂದಿದ್ದಾರೆ, ಆದ್ರೆ ಮಕ್ಳು ಸರಿಯಾಗಿ ದೊಡ್ಡ ಮಗಳನ್ನ ಸಿಕ್ಕಿಲ್ಲ, ಚಿಕ್ಕ ಮಗಳನ್ನ ಮಾತ್ರ 2 ಸಲ ಮಾತಾಡ್ಸ್ಕೊಂಡು ಹೋಗಿದ್ದಾಳೆ. ಅದ್ ಬಿಟ್ರೆ ಇವಾಗ ಬಂದೇ ಇಲ್ಲ. ಕೇಳ್ತಿಲ್ವಾ ಸರ್ ಅಮ್ಮ ಬೇಕು ಅಂತ? ಇಲ್ಲ ಮೇಡಮ್, ಯಾಕಂದ್ರೆ ಮಕ್ಳಿಗೆ ಸ್ವಲ್ಪ ಎಲ್ಲ ನಾವು ಮಾತಾಡ್ತಾ ಇದ್ದಿದ್ದು ಅದು ಇದೆಲ್ಲ ಅರ್ಥ ಆಗಿದೆ. ಮತ್ತೆ ಅವ್ರ ಮಮ್ಮಿ ಮಾಡ್ತಾ ಇದ್ದಿದ್ದು ಬೇರೆ ಅಂಕಲ್ ಜೊತೆ ಎಲ್ಲ ಓಡಾಡ್ತಿದ್ದೆಲ್ಲ ಅವ್ರಿಗೆ ಒಂಚೂರು ಗೊತ್ತಾಗಿದೆ. ಹಂಗಾಗಿ ಆ ವಿಚಾರಕ್ಕೆ ನಾವು ಜಗಳ ಆಡ್ತಿದ್ವಲ್ಲ, ಮಕ್ಳಿಗೂ ಸ್ವಲ್ಪ ಗೊತ್ತಾಗ್ಬಿಟ್ಟಿದೆ. ಹಂಗಾಗಿ ಕೇಳೋದೇ ಇಲ್ಲ ಮೇಡಮ್, ನಿಜವಾಗೂ ಕೇಳಲ್ಲ, ಸುಳ್ಳಲ್ಲಿ ಹೇಳ್ಬಾರ್ದು. ನಾನೇ ಬಲವಂತವಾಗಿ ಅಮ್ಮನ ಮಾತಾಡ್ಸಲ್ಲೇನ್ರೋ, ಫೋನ್ ಮಾಡ್ಕೊಡ್ಲೇನ್ರೋ ಅಂದ್ರೆ, ಬೇಡಪ್ಪ ಯಾಕೆ ಮಾತಾಡೋಣ, ಅಮ್ಮ ಹೋಗಿದ್ದೆ, ಅಮ್ಮನೇ ಬರ್ಲಿ ಮನೆಗೆ, ನಿಮ್ಮ ಫೋನ್ ಮಾಡ್ಬೇಡ, ನಾವು ಮಾತಾಡಲ್ಲ ಅಂತಾರೆ ಮಕ್ಳುಗಳು. ಏನ್ ಮಾಡೋದು ಮೇಡಮ್? ಸರಿ ಸರ್, ಇವಾಗ ನೀವು ನಾನು 1 ನಿಮಿಷ ಸರ್ ಕೊಟ್ಟೆ. ಹಲೋ. ಹಾ ಸರ್, ನಮಸ್ಕಾರ. ಏನ್ ನಮ್ಮ ಹೆಸರು? ಮಾಳ್ಗಾಳೆಯಿಂದ ಸರ್ ಮಾತಾಡ್ತಾ ಇದ್ದೀನಿ. ಕೆಲಸ ಮಾಡಿ ಎಲ್ಲ ಕೇಳಿಸ್ಕೊಳ್ತಿದ್ದೆ, ನಾನು ಸ್ಪೀಕರ್ ಹಾಕೊಂಡೆ ಮಾತಾಡಿದ್ರು ಮೇಡಮ್. ಓಕೆ, ಎಲ್ಲ ಕೇಳಿಸ್ಕೊಳ್ತಿದ್ದೆ. ಈಗ ಏನ್ ಮಾಡ್ಬೇಕು ಹೇಳಿ ಸರ್? ಅದೇ ಇವಾಗ ಏನಾಗಿದೆ ಅಂದ್ರೆ, ಅವರು ಅಲ್ಲೋ ಕೂತ್ಕೊಂಡಿದ್ದಾರೆ ಅವ್ರ ಚಿಕ್ಕಮ್ಮ ಮನೆಯಲ್ಲಿ. ಇವಾಗ ನನ್ನ ಮೇಲೆ ಆ ಚಿಕ್ಕಮ್ಮ ಬಂದು ಎಲ್ಲ ಹೇಳ್ಕೊಟ್ಟು ಲಾಯರ್ ನೋಟಿಸ್ ಕಳಿಸಿ ಇದೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಪ್ಲಸ್ ಇವಾಗ ಲಾಸ್ಟ್ ಮಂತ್ 19th ಅಲ್ಲಿ ನಾನೊಂದ್ ಸ್ವಲ್ಪ ಹೋಗಿ ಗಲಾಟೆ ಮಾಡಿದೆ ಅವ್ರ ಚಿಕ್ಕಮ್ಮ ಮನೆ ಹತ್ರ. ಯಾಕೆ ಇಟ್ಕೊಂಡು ಈ ತರ ತೊಂದರೆ ಕೊಡ್ತಾ ಇದ್ದೀರಾ, ಸಂಸಾರ ಹಾಳು ಮಾಡ್ತಾ ಇದೀಯಾ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಆ ಅಮ್ಮನಿಗೆ ಸಿಕ್ಕಾಬಟ್ಟೆ ಮಾತಾಡಿದೆ ಸರ್. ಸ್ವಲ್ಪ ಬ್ಯಾಡ್ ಲ್ಯಾಂಗ್ವೇಜ್ ಎಲ್ಲ ಬೈದೆ. ಆ ಅಮ್ಮ ಆ ದ್ವೇಷ ಇಟ್ಕೊಂಡು ಏನ್ ಮಾಡಿದೆ, ನನ್ನ ಹೆಂಡತಿಗೆಲ್ಲ ಹೇಳ್ಕೊಟ್ಟು FIR ಮಾಡಿಸ್ಬಿಟ್ಟಿದೆ ನನ್ನ ಮೇಲೆ. ಇಲ್ಲ ಸಲದೆಲ್ಲ ಹೇಳಿಸಿ FIR ಮಾಡಿಸ್ಬಿಟ್ಟಿದೆ ಸರ್. ಇವಾಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ನಾನು ಸ್ವಲ್ಪ ಆ ಲಾಯರ್ ಆಫೀಸಲ್ಲೆಲ್ಲ ಕೂರ್ಸ್ಕೊಂಡೆಲ್ಲ ಮಾತಾಡಿದ್ವಿ ಸರ್. ಏನ್ ಮಾಡಿದ್ರು ಬಿಲ್ಕುಲ್ ನಾವು ಒಪ್ತಾ ಇಲ್ಲ, ನಾನು ಬರಲ್ಲ, ನನ್ ಕೈಲಾಗಲ್ಲ, ನನ್ಗೆ ಡಿವೋರ್ಸ್ ಬೇಕು ಅಂತ ಕೂತಿದ್ದಾರೆ ಸರ್. ನನಗೆ ಕೊಡಕ್ ಇಷ್ಟ ಇಲ್ಲ, ನನಗೆ ಮಕ್ಳು ಇದಾರೆ, ಮಕ್ಳ ಜೀವನ ಹಾಳಾಗ್ಬಾರ್ದು. ನಾಳೆ ದಿನ ನಿನ್ ಜೀವನನೂ ಹಾಳು ಮಾಡ್ಕೊಂತೀನಿ, ನನ್ನ ಜೀವನನೂ ಹಾಳು ಮಾಡ್ಕೊಂತೀನಿ, ಮಕ್ಳ ಜೀವನ ಹಾಳು ಮಾಡ್ತೀಯಮ್ಮ, ಆಗೋಗಿದೆ, ಬಿಟ್ಟಾಕು, ನೀನು ಸರಿಯಾಗಿದ್ಬಿಡು, ಇನ್ಮೇಲೆ ನಾನು ಸರಿಯಾಗಿರ್ತೀನಿ, ಏನೋ ಸಣ್ಣ ಪುಟ್ಟದ್ ಆಗೋಗಿದೆ, ಬಿಟ್ಬಿಡು, ಮರ್ತ್ಬಿಡು ಬಾ ಅಂತ ಕೇಳಿದ್ರೆ ಬರ್ತಾ ಇಲ್ಲ ಸರ್. ಇಲ್ಲೆಲ್ಲ ಸ್ವಲ್ಪ ಅವ್ರ ಚಿಕ್ಕಮ್ಮ ಫುಲ್ಲು ಸಾಥ್ ಕೊಟ್ಕೊಂಡು ಏನೋ ನಮ್ಮಿಂದ ದೂರ ಮಾಡಿ ಆ ಅಮ್ಮನಿಗೆ ಏನೋ ಬೇರೆ ಮದುವೆ ಮಾಡ್ಬೇಕು ಅಂತನೋ ಏನ್ ಮಾಡ್ಬೇಕು ಅಂತಿದಾರೋ ಗೊತ್ತಿಲ್ಲ ಸರ್. ನಂಬರ್ ಹೇಳಿ, ನಮ್ಮ ಹೆಂಡತಿದು ಕಾನ್ಫರೆನ್ಸ್ ಕಾಲ್ ತಗೊಳ್ತೇನೆ. ಹಲೋ. ಹಲೋ. ಅವರಲ್ಲ? ಹೌದು. ಒಂದ್ ನಿಮಿಷಮ್ಮ. ಬಂದವ್ರೆ, ಹೇಳಿ. ಸೂರ್ಯ ಅಂತೇಳಿ ಪುರುಷ ರಕ್ಷಣಾ ಆಯೋಗ ಇಂದ ನಿಮ್ ಯಜಮಾನ್ರು ಅವರು ಲೈನ್ ಅಲ್ಲಿ ಇದ್ದಾರೆ. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಸರ್ ಆಗಿದೆಲ್ಲ ಆಯ್ತು, ಇದೆಲ್ಲ ಒಂದು ಕೆಟ್ಟ ಕನ್ಸ್ ಅಂತ ಹೇಳಿ ಇದ್ ಮಾಡ್ಕೊಳ್ತೀವಿ, ಇಬ್ರು ಮಕ್ಳಿದಾರೆ, ನಾನು ಅವ್ರ ಜೊತೆ ಬಾಳ್ಬೇಕು ಅನ್ಕೊಂಡಿದೀನಿ ಸರ್, ಅವ್ರು ಡಿವೋರ್ಸೇ ಬೇಕು ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನೀವು ಮಕ್ಕಳ ಭವಿಷ್ಯನು ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲಮ್ಮ. ಆಸ್ ಎ ಬ್ರದರ್ ಆಗಿ ಅಡ್ವೈಸ್ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ, ಸ್ವಲ್ಪ ಮಕ್ಕಳ ಭವಿಷ್ಯ ನೋಡ್ಬೇಕು. ಓಕೆ, ಗಂಡ ಹೆಂಡತಿ ಮಧ್ಯೆ ಓಕೆ, ತಪ್ಪು ಮಾಡ್ದಿರೋರು ಯಾರು ಇಲ್ಲ, ತಪ್ಪು ಮಾಡ್ತಾರೆ, ಆಗೋಯ್ತು, ಮುಗ್ದೋಯ್ತು, ಜಗಳ ಆಯ್ತು, ಓಕೆ,
ಮುಗ್ದೋಯ್ತು. ನಿಮ್ ಗಂಡಂದು ಅವ್ರದ್ದು ಏನ್ ತಪ್ಪಿತ್ತು ಅಂತ ಹೇಳಿ ಕೂಡ ಒಪ್ಕೊಂಡ್ರು. ಸರ್ ನಾನು ಈ ತರ ತಪ್ಪು ಮಾಡ್ದೆ ಅಂತ. ಸೊ ಮಕ್ಕಳ ಬಗ್ಗೆ ಸ್ವಲ್ಪ ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಮ್ಮ. ಒಂದ್ಸರಿ ಆಫೀಸಿಗೆ ಬರ್ತೀರಮ್ಮ, ಮಾತಾಡೋಣ. ಅವ್ರನ್ನೂ ಕರೆಸ್ತೀನಿ. ಸರ್ ಇದ್ರ ಬಗ್ಗೆ ಎಲ್ಲ ನಾನು ಆಲ್ರೆಡಿ ಎಲ್ಲ ಮಾತಾಡಾಗಿದೆ. ಮತ್ತೆ ಇನ್ನೇನು ಅಲ್ಲಿ ಕರಿ ಇಲ್ಲಿ ಕರಿ ಅಲ್ಲಿ ಬಾ ಇಲ್ಲಿ ಬಾ ಅಂತ ಅನ್ನೋದು. ಇಲ್ಲಮ್ಮ, ನಾವೀಗ ಅವ್ರು ಮಾತಾಡಿರೋದು ಆನ್ ರೆಕಾರ್ಡಿಂಗ್ ಅಲ್ಲಿ ಇದೆ, ನೀವು ಮಾತಾಡಿರೋದು ಕೂಡ ಆನ್ ರೆಕಾರ್ಡಿಂಗ್ ಇರ್ಲಿದೆ, ಆಯ್ತಾ? ಸೊ ನಾವು ಒಂದ್ ಸೈಡ್ ಯಾವತ್ತೂ ಇದ್ ಮಾಡಲ್ಲ. ಸೊ ಎರಡೂ ಕಡೆ ಫೀಡ್ಬ್ಯಾಕ್ ತಗೋಬೇಕು, ತಗೊಳ್ತಿದೀವಿ. ಓಕೆ, ನೀವು ಡೈರೆಕ್ಟ್ ಆಗಿ ಬರ್ತೀನಿ ಅಂದ್ರು ಓಕೆ, ನನಗೆ ಫೋನಲ್ಲೇ ಫೀಡ್ಬ್ಯಾಕ್ ಕೊಡ್ತೀನಿ ಅಂದ್ರು ಓಕೆ. ಸೊ ನಾನ್ ಹೇಳ್ತಿರೋದು ಆಸ್ ಎ ವೆಲ್ ವಿಷರ್ ಅನ್ಕೊಳ್ಳಿ, ಬ್ರದರ್ ಅನ್ಕೊಳ್ಳಿ, ಏನೇ ಅನ್ಕೊಳ್ಳಿ, ನಿಮ್ಮಿಬ್ಬರ ಜಗಳದಲ್ಲಿ ಮಕ್ಕಳ ಭವಿಷ್ಯ ಹಾಳಾಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾ ಇದ್ದೀನಮ್ಮ ನಾನು. ಹಾ ಸರ್, ಬಟ್ ಅದ್ರ ಬಗ್ಗೆ ನಾನು ಎಲ್ಲ ಬೇರೆ ತರ ಯೋಚನೆ ಮಾಡಿದೀನಿ ನಾನು. ಹಾ, ಮತ್ತೆ ನಾನು ಮಕ್ಕಳ ಭವಿಷ್ಯನೇ ಅಂತ ಅಂದ್ಬಿಟ್ಟು ನಾನು ಅವ್ರ ಜೊತೆನೂ ಹೆಣಗಾಡಕ್ ಆಗೋದಿಲ್ಲ. ಓಕೆ. ನಾನು ಇದನ್ನೆಲ್ಲ ನಾನು ಲಾಯರ್ ಹತ್ರನೂ ಮಾತಾಡಿದೀನಿ. ಗೊತ್ತಾಯ್ತು. ಮಕ್ಕಳ ಬಗ್ಗೆ ಏನ್ ಪ್ಲಾನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿದೀನಿ ನಾನು. ಸರಿನಾ? ಎಷ್ಟು ವರ್ಷ ಹಾಗಂತ ಅಂದ್ಬಿಟ್ಟು ಮನ್ಸಿಲ್ದೆ ಆ ನರಕದಲ್ಲಿ ಹೋಗಿ ಮತ್ತೆ ಹೋಗಿರು ಅಂತಂದ್ರೆ ಅದು. ನೀವೇನ್ರಿ ನರ್ಕ ಕೊಡ್ತಿದ್ದೀರಾ? ಯಾಕ್ರಿ? ಇಲ್ಲ ಸರ್, ನಮ್ದೇನು ನರ್ಕ ಇಲ್ಲ. ಅವ್ರು ಹೇಳ್ತಿದಾರೆ, ಬಟ್ ಅವ್ರದ್ದು ಮಿಸ್ಟೇಕ್ ಆಗಿದ್ದಕ್ಕೆ ನಾನು ಸ್ವಲ್ಪ ಒಂಚೂರು ನಾನು ತೊಂದ್ರೆ ಕೊಟ್ಟೆ, ಇಲ್ಲ ಅಂತ ಹೇಳ್ತಿಲ್ಲ. ನಾನು ಹೊಡೆದೆ ಬಡ್ದೆ ಇಲ್ಲ ಅಂತ ಹೇಳಲ್ಲ ಸರ್. ಮಿಸ್ಟೇಕ್ಗಿಂತ ಮುಂಚೆ ಆಗಿರೋದೇನು? ಮಿಸ್ಟೇಕ್ಗಿಂತ ಮುಂಚೆ ಆಗಿರೋದೇನು? ಹೇಳಪ್ಪ. ಅಲ್ಲ ಸರ್, ಇವಾಗ ನಿಮ್ಮ ತಂಗಿಗೆ ಆಗಿದ್ರೆ, ಚೆನ್ನಾಗಿದ್ವಲ್ಲ. ಇಲ್ಲಿ ಕೇಳಿ, ನಿಮ್ಮ ತಂಗಿಗೆ ಆಗಿದ್ರೆ ಮಾತಿಗೆ ನಿನ್ ಲಾಯಕ್ ಇಲ್ಲ, ನಿನ್ ಹೆಂಡತಿ ಆಗಕ್ ಲಾಯಕ್ ಇಲ್ಲ, ನಿನ್ ಕಂತ್ರಿ ನಾಯಿ, ನಿನ್ ಯಾವ್ದಕ್ಕೂ ಅನ್ಫಿಟ್ಟು, ನಿನ್ ಹೆಂಡತಿ ಆಗಕ್ಕೆ ಅನ್ಫಿಟ್ಟು, ಈ ತರ ಮಾತಿಗೆ ನಾಯಿ ಅಂತಾರೆ. ಏನ್ ಸರ್ ರೆಸ್ಪೆಕ್ಟ್? ಹೆಂಡತಿ ಕೊಡೋ ರೆಸ್ಪೆಕ್ಟ್ ಇದು? 13 ವರ್ಷದಿಂದ ಇದೇ ಆಗೋಯ್ತು. ಅಲ್ಲ, ನಾನು ಆತರ ನಾನು ಯಾವತ್ ಮಾತಾಡಿದೀನಿ? ಇದೆಲ್ಲ ಆದ್ಮೇಲೆ ನಾನು ಮಾತಾಡಿದೀನಿ, ಇಲ್ಲ ಅಂತ ಹೇಳ್ತೀನಿ. ಇದಕ್ಕಿಂತ ಮುಂಚಿಂದಾನೆ. ಒಂದ್ ನಿಮಿಷ ನಾನೇ ಮಾತಾಡ್ತೀನಿ. ಸರ್ ಹೇಳಿ. ಏನೋ ಜಗಳ ಬರುತ್ತೆ, 1 ದಿನ 2 ದಿನ ಏನೋ ಒಂದ್ ಪದಗಳು ಹೇಳ್ತೀವಿ, ಬಿಡ್ತೀವಿ. ಯಾಕೆ ವರ್ಷಾನ್ಗಟ್ಲೆ 13 ವರ್ಷದಿಂದ ನಿನ್ನ ಅದೇ ತರ ಮಾಡ್ಕೊಂಡ್ ಬಂದ್ರೆ, ಅದೇ ಪದಗಳು ಹೇಳ್ಕೊಂಡ್ ಬಂದ್ರೆ ಅವ್ರಿಗೂ ಬೇಜಾರಾಗಲ್ವಾ? ಆದ್ರೆ ನಾನು ಹೇಳ್ಕೊಂಡ್ ಬಂದಿಲ್ಲ ಸರ್, ನಾನು ಯಾವತ್ತೂ ಹೇಳಿಲ್ಲ, ಮಾತಾಡಿಲ್ಲ. ಯಾವತ್ತ ಒಂದಿನ ಮಾತ್ರ ಒಂದ್ ಮಾತು ಬಂದಿದೆ. ಆತರ ಇವ್ರು ಹೇಳ್ದಂಗ್ ಒಂದ್ ಮಾತು ಬಂದಿದೆ, ಇಲ್ಲ ಅಂತ ಹೇಳ್ತೀರಾ? ಅದು ನಮ್ಮ ಅಜ್ಜಿ ವಿಷಯಕ್ಕೋಸ್ಕರ ಊಟ ಕೊಟ್ಟಿಲ್ಲ ಅಂದ್ಬಿಟ್ಟು ರಾತ್ರಿ 12 ಗಂಟೆ ಆದ್ರೂ ನಮ್ಮ ಅಜ್ಜಿಗೆ ಊಟ ಕೊಟ್ಟಿರ್ಲಿಲ್ಲ. ಆ ನಾಯಿನ ಯಾಕೆ ಮಾತಾಡ್ಸಕ್ ಹೋಗ್ತದೆ? ನಿನ್ ಪಾಡಿ ನೀನ್ ಊಟ ಬಡಿಸ್ಕೊಂಡ್ ತಿನ್ನಕ್ಕಾಗಲ್ವಾ ಅಂತ ಹೇಳ್ದೆ ಸರ್, ಅಷ್ಟೇ. ಈ ಪದನ ಒಂದು ಟೈಮ್ ಬಳಸೋದು, ಈ ಪದನ ಒಂದು ಟೈಮ್ ಬಳಸ್ತಾರ ಅವರು? ಇಲ್ಲ. ಸರಿ, ಅವ್ರ ಅಜ್ಜಿನ ಊಟ ಹಾಕಂದ್ರೆ 11 ಗಂಟೆಗೆ ಅವ್ರು ಊಟ ಮಾಡೋದು ರಾತ್ರಿ. ಅವರಿಗೆ ಮೊಮ್ಮಗ ತೀರ್ಥ ತಂದು ಕೊಟ್ರೆ, ಸಾರಾಯಿ ತಂದು ಕೊಟ್ರೆ ಅಮ್ಮನ್ಗೆ ಅನ್ನ ಗಂಟ್ಲಿಗೆ ಇಳಿಯತ್ತೆ. ಇಲ್ಲ, ನನ್ ಮೊಮ್ಮಗ ಬಂದ್ಮೇಲೆ ತಿಂತಾನೆ ಅಂತಂದ್ರೆ ನಾನ್ ಬೆಳಗ್ಗೆ ಎದ್ದು 6 ಗಂಟೆಗೆ 5 ಗಂಟೆಗೆ ನನ್ ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡಿಸ್ಬೇಡ್ವಾ? ಅದನ್ನ ಬಿಟ್ಬಿಟ್ಟು ಇವ್ರು ಎದ್ದೋಳಲ್ಲ ಅವಳು, ಅದನ್ನ ಬಿಟ್ಬಿಟ್ಟು ಮಧ್ಯರಾತ್ರಿ ಮಾತಾಡಿದೆ ಇಲ್ಲೂ ಅವಾಗ ಅದನ್ನೇ ಮಾತಾಡ್ತಿದ್ದೆ. ಇದು ಎಲ್ಲ ಆಗಂತ ಮುಂಚೆ ಎದ್ದೋಳಿಲ್ಲ ಅಂತ ನಾವ್ ಕೇಳಿಸ್ಕೊಂಡ್ವಿ. ಈಗ ನಿಮ್ ಮಾತಾಡ್ತಾ ಇದ್ದಾಗ ನೀವು ಸ್ವಲ್ಪ ಸೈಲೆಂಟ್ ಆಗಿರಿ, ಅವ್ರು ಮಾತಾಡ್ಲಿ. ನನಗೂ ಪ್ರಶ್ನೆ ಇದೆ, ನಾವು ಕೇಳ್ಕೊಳ್ತೀವಿ, ನೀವು ಕೇಳಿಸ್ಕೊಳ್ಳಿ ಅಷ್ಟೇ. ಹೇಳಿ ವಿಶ್ವನಾಥ್. ಮನೇಲಿ ನಮಗೂ ಕೆಲಸಗಳಿರ್ತಾವ ಸರ್. ನಾವು ಮಕ್ಳು ನೋಡ್ಕೊಬೇಕು, ಅವ್ರ ಅಜ್ಜಿ ನೋಡ್ಕೊಬೇಕು. ಇವ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಕೂಡ ರಾತ್ರಿ ಹೊತ್ತು ಅವರಿಗೆ ಎಷ್ಟು ಗಂಟೆ ಬಂದ್ರು ಎದ್ದು ಬಿಟ್ಟು ಬಾಗ್ಲ ತೆಗಿಬೇಕು. ನಾನು ಅಷ್ಟನ್ನು ಹೇಳ್ತೀನಿ ಅವ್ರಿಗೆ, ಕೀ ಇಡ್ತೀನಿ ತಗೊಂಬಿಡಿ ಅಂತಂದು. ಅವ್ರು ಕೇಳೋದಿಲ್ಲ. ರಾತ್ರಿ 2 ಗಂಟೆಗೆ ಎದ್ಬಿಟ್ಟು ನಿನ್ಗೆ ತೆಗಿಲೇಬೇಕು, ನೀನೇ ಮಾಡ್ಬೇಕು ಮಾತಿದ್ರೆ ಮುಂದೆ ನನಗೆ ನಾನು ಹೆಂಗ್ ನೋವು ತಿಳ್ಕೊಬೋತೀನಿ ನನಗೆ ಗೊತ್ತು ಸರ್. ಅದು ನಾನು ಆಕ್ಚುಲಿ ಏನ್ ಪ್ರಶ್ನೆ ಕೇಳಕ್ ಬಂದೆ ಅಂದ್ರೆ, ನಿಮ್ಗೆ ನೀವು ನಾಯಿ ಮುಂಡೆ ಅಂತ ಹೇಳ್ತಿದ್ದೀರಲ್ಲ, ಎಷ್ಟೋ ಜನ ಹೇಳ್ತಿದ್ದೀರ ಮುಂಡೆ ಯಾರ ಮುಂಡೆ ನಮ್ಮನ್ನ ಅಕ್ಕನ್ ಅಂತ ಇಸ್ಕೊಂಡ್ ಬದುಕ್ತಾ ಇದಾರೆ ಅಂತ ಹೇಳೋಣ ಅಂತ ಬಂದೆ. ಅಷ್ಟ್ರಲ್ಲಿ ನೀವೇ ಹೇಳ್ಬಿಟ್ರಿ. ಯಾಕ್ರಿ ಹೆಂಡತಿನ ಅನ್ನೋದ್ ನೀವು? ಇಲ್ಲ ಸರ್, ನಾನು ಯಾವಾಗ್ಲೂ ಅಂದಿಲ್ಲ. ಬಟ್ ಅದ್ ಇವಾಗ ಸ್ವಲ್ಪ ಇವ್ರದೆಲ್ಲ ಒಂಚೂರು ಅಫೇರ್ ಗೊತ್ತಾದ್ಮೇಲೆ ಸ್ವಲ್ಪ ಒಂಚೂರು ಮಾತಾಡಿದ್ದೀನಿ ಸರ್. ಇವಾಗ ಫೋನ್ ಅಲ್ಲಿ ಮಾತಾಡಿದೀನಿ. ನನ್ನ ಎದುರುಗಡೆ ಇದ್ದಾಗ ನಾನು ಯಾವತ್ತೂ ಮಾತಾಡಿಲ್ಲ ಸರ್. ಅದನ್ನೇ ಅನ್ಕೋ ನೀನ್ ಮಾತಾಡೋದಿಕ್ಕೆ ಆಫರ್ ಅಂದ್ರೆ ಅದನ್ನೇ ಅನ್ಕೋ. ಹಾಗಂತ ನೋಡ್ರಿ, ನೀನ್ ಮಲಗೋ ಟೈಮಲ್ಲಿ ಅವನ ಜೊತೆ ಹೆಂಗ್ ಮಲಗಿದ್ದೆ, ನಾವು ಮಾಡದಿರೋದಿಲ್ಲ ನಾವು ಈ ತರ ಅನ್ಸ್ಕೊಂಡು. ನನ್ಗೊಂದು ಓಪನ್ ಆಗಿ ಹೇಳಮ್ಮ,
ನಿನ್ಗೆ ಬೇರೆಯವ್ರ ಜೊತೆಲಿ ಇವ್ರು ಹೇಳ್ದಂಗೆ ಅಫೇರ್ ಇದ್ದಿದ್ ನಿಜ ತಾನೆ? ನನಗೆ ಅಫೇರ್ ಇಲ್ಲ ಆಗಿತ್ತು ಸರ್. ನಾನು ಮಾತಾಡ್ತಿದ್ದೆ, ಹೌದು, ನಾನು ಒಪ್ಕೊಂತೀನಿ. ಆದ್ರೆ ಅದನ್ನ ಮಾತಾಡಿದಕ್ಕೆ ಕೂಡ ಈ ತರ ಹೌದು. ಯಾಕಂದ್ರೆ ನಮ್ ಗಂಡಂದ್ರು ಇವರು ನಮ್ ಜೊತೆ ಫ್ರೀಡಮ್ ಆಗಿ ಮಾತಾಡಲ್ಲ, ಚೆನ್ನಾಗಿ ಮಾತಾಡ್ತಿಲ್ಲ ಅಂದ್ರೆ ನಮ್ಗೆ ಬೇರೆಯವ್ರದ್ದು ಯಾರು ಚೆನ್ನಾಗಿ ಮಾತಾಡ್ತಾರ ನಾವು ಮಾತಾಡ್ತೀವಿ, ಸಹಜ ಅದು. ಅದ್ರಲ್ಲಿ ಏನಿದೆ? ಸೊ ಅದಂತಂದ್ಬಿಟ್ಟು ಇವರು ನನ್ನ ಕೆಲಸಕ್ಕೋಸ್ಕರ ಮನೇಲಿ ಇಟ್ಕೊಂಡ್ರೆ ಹೆಂಗೆ? ಮನೇಲಿ ಕೆಲಸಕ್ಕೋಸ್ಕರ ಇಟ್ಕೊಂಡ್ಬಿಟ್ರೆ ಹೆಂಗೆ? ನಮ್ಮ ಅಜ್ಜಿಗೆ ಊಟ ಹಾಕಲ್ಲ ನೀನು, ಅವ್ರಿಗೆ ಮರ್ಯಾದೆ ಕೊಡಲ್ಲ ನೀನು. ನನ್ಗೆ ನಿನ್ ನಾನ್ ಏನ್ ಕೇಳೋದು? ತಪ್ಪು ಮಾಡಿದ್ದಾರೆ ಅಂತ ಅನ್ಬಿಟ್ಟು ಹೊಡೆದು ಕ್ಷಮೆ ಕೇಳಿ ಎಲ್ಲ ಮುಗೀತು ಸರ್. ಹಾಗಂತಂದ್ಬಿಟ್ಟು ಮನ್ಸು ಬಂದಂಗೆ ಹೊಟ್ಟೆ ರಾತ್ರಿ ಮಧ್ಯರಾತ್ರಿ ಎದ್ದು ಬಿಟ್ಟು 2 ಗಂಟೆಗೆ ಫ್ಯಾನ್ ಜೋರ್ ಮಾಡೋದು, ಚಳಿ, ಯಾಕಂದ್ರೆ ನನ್ಗೆ ಚಳಿ ಆಗೋದಿಲ್ಲ. ಪ್ರೈವೇಟ್ ಪಾರ್ಟ್ ಅಲ್ಲಿ ಓದಿಯೋದು, ಹೊಟ್ಟೆ ಮೇಲೆ ಓದಿಯೋದು, ಇದು ಯಾವ ಸರ್ ಕ್ರೂರತನ ಇದು? ಸುಳ್ಳು ಸರ್. ಹೇಳಿ, ನನ್ ಮಕ್ಕಳನ್ನೇ ಕೇಳಿ. ನನ್ ಮಕ್ಳು ಮಧ್ಯರಾತ್ರಿವರೆಗೂ ಮಲಗದಂಗೆ ಸ್ಕೂಲ್ಗೆ ಹೋಗ್ಬಿಟ್ಟು ಮಲಗ್ತಾ ಇದ್ರು. ನಾನು ಆ ಮೆಂಟಾಲಿಟಿಗೆ ನನ್ಗೆ ಬೇಡವೇ ಬೇಡ ಅಂತ ಅಂದ್ಬಿಟ್ಟೆ ನಾನು ದೂರ ಇದ್ದೀನಿ. ಅವರು ಚೆನ್ನಾಗಿರ್ಲಿ ಬಟ್ ನನಗಲ್ಲ. ಏನ್ ವಯಸ್ಸು ಮಕ್ಳಿಗೆ? ಮಕ್ಳಿಗೆ ಒಬ್ಳಿಗೆ 11 ವರ್ಷ, ಮತ್ತೊಬ್ಳಿಗೆ 9 ವರ್ಷ. ಈ 11 ವರ್ಷ ಮಗಳು ಯಾರ ಹತ್ರ ಇದಾರೆ ಈಗ? ಇಬ್ರು ಅವ್ರ ಹತ್ರನೇ ಇದ್ದಾರೆ. ನಿಮ್ ಮಗಳ ಕೈಲಿ ಫೋನ್ ಕೊಡಿ ಸ್ವಲ್ಪ. ಸರ್, ಒಂದ್ ನಿಮಿಷ. ಆದ್ರೆ ಏನು ಹೇಳ್ಕೊಡಂಗಿಲ್ಲ, ಈಗ್ಲೇ ಹೇಳ್ತಿದ್ದೀನಿ. ಹೇಳ್ಕೊಡೋದಲ್ಲ ಸರ್, ಅವಳು ಹೆದರ್ಕೊಂಡಾಳೆ. ನೀವು ಸಪರೇಟ್ ಆಗಿ ಕರ್ಸ್ಬಿಟ್ಟು ಕೇಳಿಸ್ಬೇಕು. ಅವಳು ಹಂಗೆ ಹೇಳೋದಿಲ್ಲ. ಅವಳು ತುಂಬಾ ಪ್ಯಾನಿಕ್ ಆಗ್ತಾಳೆ. ಯಾಕಂದ್ರೆ ಅವಳು ಹಲೋ ಒಂದ್ ನಿಮಿಷ ಬಂದ್ರು, ಇಬ್ಬರು ಮಕ್ಳು ಬಂದ್ರು ಸರ್, ಮಾತಾಡ್ತಾರೆ. ಕೊಡಿ ದೊಡ್ಡವ್ರಿಗೆ. ದೊಡ್ಡ ಮಾತಾಡ್ತಾರೆ, ದೊಡ್ಡ ಮಗಳು ಮಾತಾಡ್ತಾಳೆ ಸರ್ ಅಂತ. ಚೆನ್ನಾಗಿದೆಯಾ ಪುಟ? ಅಮ್ಮ ಇದ್ದಾರೆ ಲೈನ್ ಅಲ್ಲಿ. ಮಮ್ಮಿ ಇದ್ದಾರೆ ಲೈನ್ ಅಲ್ಲಿ. ಮಮ್ಮಿಗೆ ನಿಮ್ಮಪ್ಪ ಯಾವಾಗೆಲ್ಲ ಹೊಡಿತಾ ಇದ್ರಮ್ಮ? ಭಯ ಪಡ್ತಿದ್ರು, ಜಗಳ ಮಾಡ್ಕೊತಿದ್ರ ಅಂತ ಕೇಳ್ತಿದಾರೆ. ಹೇಳು, ಏನ್ ಹೇಳು? ಜಗಳ ಮಾಡ್ಕೊಂತ ಇದ್ರು, ಆದ್ರೆ ಅಪ್ಪ ಒಂದೇ ಸರಿ ಹೊಡೆದಿದ್ರು ಅಷ್ಟೇ. ಸುಳ್ಳು ಹೇಳ್ಬಾರ್ದು. ನಿಜವಾಗ್ಲು ಅಮ್ಮನ್ಗೆ ಹೊಟ್ಟೆಗೆಲ್ಲ ಒದ್ದವ್ರೆ ಅಪ್ಪ. ಇಲ್ಲ ಅಂಕಲ್, ದಿನ ಕೆಟ್ಟ ಮಾತು ಬೈತಾರಂತೆ ಅಮ್ಮನ್ಗೆ ಅಪ್ಪ. ಇಲ್ಲ ಅಂಕಲ್, ಏನೂ ಆಗಿಲ್ವಲ್ಲ. ಇದೇ ಮಾತಾ? ನಿಮ್ ತಂಗಿ? ನನ್ ತಂಗಿ ಇಲ್ಲ ಇದ್ದಾಳೆ. ಕೊಡು. ಹಲೋ ಪುಟ. ಅಂಕಲ್, ಅಪ್ಪ ದಿನ ಹೊಡಿತಿದ್ರು ತಾನೆ ಅಮ್ಮನ್ಗೆ, ಮಮ್ಮಿಗೆ? ಇಲ್ಲ ಅಂಕಲ್, ಒಂದೊಂದ್ ದಿವ್ಸ ಹೊಡಿತಿದ್ರು. ಒಂದೊಂದ್ ದಿವಸ ಹೊಡಿತಿದ್ರಾ? ಕೆಟ್ಟ ಬೈತಿದ್ರ ಅಮ್ಮನ್ಗೆ? ಇಲ್ಲ, ಒಂದ್ ದಿವ್ಸ ಬೈದಿದ್ರು. ಏನ್ ನಿಮ್ಮ ಅಪ್ಪ ಹೇಳಿದ್ನ ಇಬ್ರು ಹೇಳ್ತಾ ಇದ್ದೀರಾ? ಇಲ್ಲ ಸರ್. ಸೂರ್ಯ ಸರ್, ನೀವು ಒಂದ್ ನಿಮಿಷ ಅವ್ರದ್ದು ಹೋಲ್ಡ್ ಅಲ್ಲಿ ಇಡ್ತಿರೋ, ಮ್ಯೂಟ್ ಅಲ್ಲಿ ಇಡ್ತಿರೋ, ಏನೋ ಒಂದ್ ಮಾಡಿ. ಒಂದ್ ನಿಮಿಷ ನಾನು ಮಾತಾಡ್ಬೇಕು. ಒಂದ್ ನಿಮಿಷ ನಿಮ್ದು ಕಟ್ ಮಾಡ್ತಾ ಇದ್ದೀನಿ ನಾನು ಮತ್ತೆ. ಸರಿ ಸರ್, ಹೇಳ ಸರ್. ಅವ್ರ ಹತ್ರ ಮಕ್ಳ ಹತ್ರ ಏನು ಕೇಳ್ಬೇಡಿ, ಯಾಕಂದ್ರೆ ಮಕ್ಳಿಗೆ ಮತ್ತೆ ಅವರು ಮತ್ತೆ ಟಾರ್ಚರ್ ಮಾಡೋದು ಜಾಸ್ತಿ. ತುಂಬಾ ಎನ್ಕ್ವೈರಿ ಮಾಡ್ತಾ ಇರ್ತಾರೆ, ತುಂಬಾ ಎನ್ಕ್ವೈರಿ. ನನ್ ದೊಡ್ಡ ಮಗಳು ಅಂತೂ ಅವಳು ತುಂಬಾ ಮೆಂಟಲಿ ಡಿಸ್ಟರ್ಬ್ ಆಗಿದೆ ಮುಂಚೆನೆ. ಅವಳಿಗೆ ಅವ್ರ ಅಪ್ಪಂದು ಏನಾದ್ರು ಹೇಳಿದ್ರೆ ಸಾಕು, ಅವಳು ತುಂಬಾ ಹೆದರ್ಕೊಂತಾಳೆ. ಸರಿಮ್ಮ, ಈಗ ನಾನು ನಿನ್ಗೊಂದ್ ಮಾತು ಹೇಳಮ್ಮ. ನೀನು ತಪ್ಪು ಮಾಡಿದೀಯಾ, ಆಯ್ತಾ? ಅವನು ತಪ್ಪು ಮಾಡಿದಾನೆ. ಓಕೆ, ಸೊ ಈ ತಪ್ಪನ್ನ ಇಲ್ಲಿಗೆ ಬಿಟ್ಟು, ಇಬ್ರು ಹೆಣ್ಮಕ್ಳಿದಾರಮ್ಮ, ಜೀವನ ಇದು. ಇಲ್ಲಿ ಕೇಳಿ, ನಂದು ಜೀವನದ ಉದ್ದೇಶ ನೋಡಿ, ನಾನ್ ನನ್ನ ಕಾಲ್ ಮೇಲೆ ನಿಂತ್ಕೊಬೇಕು. ನಾನು ಅಲ್ಲಿವರೆಗೂ ಬರಕ್ ಆಗುದಿಲ್ಲ. ನೀನು ಒಂದ್ ಕೆಲ್ಸ ಇಲ್ಲಿ ಇವಾಗ ಒಂದ್ ಕೆಲ್ಸ ಮಾಡಮ್ಮ. ನೋಡು, ನೀನ್ ಮಾತಾಡ್ತಾ ಇರೋದು ರೆಕಾರ್ಡ್ ಆಗಿದೆ, ಅವ್ರು ಮಾತಾಡ್ತಾ ಇರೋದು ರೆಕಾರ್ಡ್ ಆಗುತ್ತೆ. ಇದು ನಿಮ್ ನ್ಯೂಸ್ ಚಾನಲ್ ಅಲ್ಲಿ ಟೆಲಿಕಾಸ್ಟ್ ಕೂಡ ಆಗುತ್ತೆ. ನಾನು ಅದಕ್ಕಂತ ನಿನ್ ಫೋಟೋ ಎಲ್ಲ ಬಳಸಲ್ಲ, ಈಗ್ಲೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಫ್ಯಾಮಿಲಿ ಒಂದು ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇರುತ್ತೆ. ಇನ್ನೊಂದು, ಕೆಟ್ಟ ಹೆಣ್ಮಕ್ಳಿಗೆ ಬುದ್ಧಿ ಕಲಿಸಿ ಒಳ್ಳೆ ದಾರಿಗೆ ತರಬೇಕು ಅನ್ನೋದು ಒಂದು ಉದ್ದೇಶದಿಂದ ಪುರುಷ ರಕ್ಷಣಾ ಆಯೋಗ ಮಾಡಿರೋದು. ಅಂಡ್ ಪುರುಷರಿಗೆ, ನೊಂದ ಪುರುಷರಿಗೆ ರಕ್ಷಣೆಯಾಗಿ ನಿಂತ್ಕೋಬೇಕು ಅಂತ ಹೇಳಿ ನಾನ್ ನಿನ್ ವಿಚಾರದಲ್ಲಿ ಆಸ್ ಎ ಬ್ರದರ್ ಆಗಿ ಹೇಳ್ತಾ ಇದ್ದೀನಿ. ನೀನು ಈ ಡಿವೋರ್ಸ್ ನಿರ್ಧಾರನ ವಾಪಸ್ ತಗೋ. ನನ್ಗೊಂದ್ಸಲಿ ಆಫೀಸಿಗೆ ಬಂದು ಭೇಟಿ ಆಗು. ನಿನ್ಗೆ ಏನ್ ಬೇಕು, ಏನ್ ಭದ್ರತೆ ಬೇಕು, ನಾನು ಮಾಡಿಸಿ ಕೊಡ್ತೀನಿ, ಆಯ್ತಾ? ಇದು ನಾನು ಇಲ್ಲಿವರೆಗೂ ಸಾವಿರಾರು ಜನರ ಹತ್ರ ಮಾತಾಡಿದ್ದೀನಿ, ನಾನು ಯಾರಿಗೂ ಈ ಪದ ಯೂಸ್ ಮಾಡ್ಲಿಲ್ಲ. ನಾನ್ ನಿನಗೆ ಹೇಳ್ತಾ ಇದ್ದೀನಮ್ಮ, ನಿನ್ಗೆ ಏನ್ ಬೇಕೋ ನಾನು ಮಾಡ್ಕೊಡ್ತೀನಿ. ಆ ಮಕ್ಕಳಿಗೋಸ್ಕರ ಪ್ಲೀಸ್. ನನ್ಗೆ ನಿಮ್ದು ಅಣ್ಣನೋ ತಮ್ಮನೋ ಅಂದ್ಕೊಡ್ದು. ಏನಮ್ಮ ಏಜ್ ನಿನ್ಗೆ? ನನ್ 39. ಓಕೆ, ನೀವು ನನ್ಗೆ ಅಕ್ಕ, ನಾನ್ ತಮ್ಮ, ಓಕೆನಾ? ಸೊ ನಿಮ್ ತಮ್ಮನಾಗಿ ಹೇಳ್ತಾ ಇದ್ದೀನಿ, ನೀವೊಂದ್ ಕೆಲ್ಸ ಮಾಡಿ, ದಯವಿಟ್ಟು
ಈ ಡಿವೋರ್ಸ್ ಬೇಕೇ ಬೇಕು ಅಂತ ಕೂತಿದ್ರಂತೆ. ಮತ್ತೆ ನೀವು ಮಾತಾಡೋದ್ರಲ್ಲಿ, ಆತ ಮಾತಾಡೋದ್ರಲ್ಲೂ ಗೊತ್ತಾಗ್ತದೆ ಆತ ಏನ್ ತಪ್ಪು ಮಾಡಿದಾನೆ ಅನ್ನೋದು ಗೊತ್ತಾಗಿದೆ ನನಗೆ. ನೀವೇನ್ ತಪ್ಪು ಮಾಡಿದ್ರಿ ಆಕ್ಚುಲಿ. ಇಷ್ಟೊತ್ತು ಅವ್ರು ನಮ್ ಲಾಯರ್ ಹತ್ರ ಮಾತಾಡ್ತಿದ್ರು, ಸ್ಪೀಕರ್ ಹಾಕೊಂಡೆ ಮಾತಾಡ್ತಾ ಇದ್ರು. ಕೊಡಿ ನಾನು ಮಾತಾಡ್ತೀನಿ ಅಂತ ಈಸ್ಕೊಂಡು ಲೀಗಲ್ ಆಗಿ ಎಲ್ಲ ನಾನು ಅವ್ರ ಹತ್ರನೂ ಮಾತಾಡ್ಬೇಕು ಅಂತ ಹೇಳಿನೇ ಮಾತಾಡಿರೋದು. ನೀನ್ ಈ ಡಿವೋರ್ಸ್ ನ ತಲೆಯಿಂದ ತೆಗ್ದಾಕು. ನನ್ ನನಗೆ ನಿನ್ ಬಾಳಲ್ಲಿ ನಾನು ಒಂದ್ ಮಾತು ಹೇಳ್ತೀನಿ ಕೇಳ್ತೀರಾ? ಹ. ನಾನೊಂದ್ ಮಾತು ಹೇಳ್ತೀನಿ ಕೇಳ್ತೀರಾ? ಹ್ಮ್. ನನಗೆ ಆಕ್ಚುಲಿ ಡಿವೋರ್ಸ್ ಬೇಕು ಅಂತಾನೆ ಇಲ್ಲ ಫಸ್ಟ್ ಆಫ್ ಆಲ್. ವೆರಿ ಗುಡ್. ಅದೇ ತಲೆಲೇ ಇಲ್ಲ. ಬಟ್ ನನಗೆ ನನ್ನ ಕಾಲ್ ಮೇಲೆ ನಾನು ನಿಂತ್ಕೊಬೇಕು ಸರ್. ಅದಕ್ಕೆ ಏನ್ ಬೇಕೋ ನಾನು ಮಾಡಿಸ್ಕೊಡ್ತೀನಿ. ಇಲ್ಲ, ಅದು ಯಾರು ಏನು ಮಾಡೋದ್ ಬೇಕಾಗಿಲ್ಲ. ಯಾಕಂದ್ರೆ ಅವ್ರು ಪದೇ ಪದೇ ಮಾತಿಗೆ ನೀವು ಏನದು ಹೆಂಗಸರು ವೇಸ್ಟ್, ಹೆಂಗಸರು ಏನೂ ಆಗಲ್ಲ, ನಿನ್ ಕೈಲಿ ಏನೂ ಆಗಲ್ಲ ಮಾಡಕ್ಕೆ, ಈ ತರ ಡಿಗ್ರೇಡ್ ಮಾಡೋದು ಜಾಸ್ತಿ. ಒಂದು ನನ್ ದುಡ್ಡು ನನ್ ಹಂಗಲ್ಲೇ ಬದುಕ್ತಿದೀಯಾ, ನಮ್ಮ ಅಮ್ಮನ ದುಡ್ಡಲ್ಲಿ ಬದುಕ್ತಿದೀಯಾ, ನಮ್ಮಮ್ಮ ಅಷ್ಟು ದುಡ್ಡು ಕೊಡ್ತಾಳೆ, ನೀನ್ ಏನ್ ಮಾಡಾಕ್ತಿದೀಯ? ನನ್ಗ್ ಬೇಡ ಸರ್ ಆ ಮಾತು. ನಾನ್ ದುಡ್ಡು ಸೇವಿಂಗ್ ಮಾಡ್ಬೇಕು, ನಾನು ಅವಾಗ್ಲೇ ಹೋಗೋದು. ಅನ್ನೊಂದು ಹೇಳ. ಆಯ್ತಾ? ಅದಕ್ಕೆ ಏನ್ ಬೇಕು ನಾನು ಅದನ್ನ ಮಾಡ್ತೀನಿ. ಇಲ್ಲ ಸರ್. ಸರಿ ಆಯ್ತು, ಕೇಳಿಲ್ಲಿ. ಐ ಲವ್ ಯುವರ್ ಕ್ಯಾರೆಕ್ಟರ್ ಅಂಡ್ ಐ ಲವ್ ಯುವರ್ ಥಾಟ್ಸ್. ಸೊ ನೀವು ಅದ್ರ ಬಗ್ಗೆ ಚಿಂತೆ ಬೇಡ. ಓಕೆ, ಸೊ ನನಗೊಂದ್ಸರಿ ಭೇಟಿಯಾಗಿ ಆಯ್ತಾ. ಸೊ ಏನು ತಲೆ ಕೆಡ್ಸ್ಕೋಬೇಡಿ. ಡಿವೋರ್ಸ್ ನ ತಲೆಯಿಂದ ತೆಗ್ದಾಕಿ. ಓಕೆನಾ? ನಿಮ್ ಕಾಲ್ ಮೇಲೆ ನೀವು ನಿಂತ್ಕೊಳ್ಳೋಕೆ ನೀವ್ ಏನೇನ್ ಬೇಕೋ ಸಿದ್ಧತೆಗಳು ಅದನ್ನ ನೀವು ಮಾಡ್ಕೊಳ್ಳಿ. ಆಮೇಲೆ ಒಂದ್ ಹೇಳ್ತೀನಿ, ದಯವಿಟ್ಟು ಮಕ್ಕಳು ಇಷ್ಟು ವಯಸ್ಸು ಮಕ್ಕಳು ಇರ್ಬೇಕಾದ್ರೆ ಈ ತಪ್ಪು ದಾರಿಗೆ ಹೋಗೋದು, ಯಾವನ್ ಜೊತೆಲೂ ನಾನೊಂದ್ ಹೇಳಮ್ಮ, ಅವ್ನು ಇವಾಗ ಲೈನಲ್ಲಿ ಇಲ್ಲ ಅಂತ ಹೇಳ್ತಿದ್ದೀನಿ. ಓಕೆ, ಗಂಡ ಕೊಡೋ ಪ್ರೀತಿ ಕೊಟ್ರೆ ಹೆಂಡತಿ ಬೇರೆಯವ್ರ ಹತ್ರ ಹೋಗಲ್ಲ, ನೀವ್ ಹೇಳ್ದಂಗೆ. ಅಗ್ರಿ. ಅದೇ ತರ ಹೆಂಡತಿ ಪ್ರೀತಿ ಕೊಟ್ಟಿ ಹೆಂಡತಿ ಯಾವ ತರ ಗಂಡನ್ನ ನೋಡ್ಕೋಬೇಕು ಆ ತರ ನೋಡ್ಕೊಂಡ್ರೆ ಗಂಡ ಬದ್ಲಾಗಿಲ್ಲ ಅಂದ್ರೆ ಅವ್ನ್ ಮನುಷ್ಯನೇ ಅಲ್ಲ. 13 ವರ್ಷದಿಂದ ಇಲ್ಲಿ ಕೇಳಿ, 13 ವರ್ಷದಿಂದ ನಾನು ಅದನ್ನೇ ಮಾಡಿದೀನಿ. ನಮ್ಮ ಅಮ್ಮನ ಮನೆಗೆ ಹೋಗ್ಬಾರ್ದಾ? ಸರಿ ಆಯ್ತು ಹೋಗಲ್ಲ. ನಮ್ಮ ಅಕ್ಕನ ಮನೆಗೆ ಹೋಗ್ಬಾರ್ದಾ? ಆಯ್ತು ಹೋಗಲ್ಲ. ನಮ್ಮನ್ನ ನೆಟ್ಟಗ್ ನೋಡ್ಕೋ. ನೀನ್ ನಮ್ಮನ್ನ ನೆಟ್ಟಗ್ ನೋಡ್ಕೊಳ್ದಂಗೆ ಬರೀ ಅಮ್ಮನ ಮಾತು ಕೇಳೋದು, ಬರೀ ಅಜ್ಜಿ ಮಾತು ಕೇಳೋದು, ಚಿಕ್ಕಮ್ಮದ್ರ ಮಾತು ಕೇಳೋದು, ಅವ್ರ ಮಾತು ಕೇಳ್ಕೊಂಡ್ ಕೂತ ನಮ್ಮ ಮಾತು ಯಾರು ಸರ್ ಕೇಳ್ತಾರೆ ಹೇಳಿ? ಬಂದ ತಕ್ಷಣ ಅವ್ರ ಅಜ್ಜಿ ಮಾತು ಕೇಳೋದು, ಅವ್ರಮ್ಮ ಹೇಳೋದು, ಅವಳ ಹೆಂಗ್ಸು ಅಂತಂದ್ಬಿಟ್ಟು ಅಂದ್ರೆ ಇವನು ಶುರು ಹಚ್ಕೊಂತಾನೆ, ನೀನ್ ಕೂತ್ಕೊಂಡು ಹುಚ್ಚ ಹೇಳು, ನಾನ್ ನಿತ್ಕೊಂಡು ಹುಚ್ಚ, ನನಗೆ ಎಷ್ಟಿರ್ಬೇಡ ಅಂತ ಅನ್ನೋದು. ಏನ್ ಸರ್ ಇದು? ನಮ್ಗೂ ಸರಿ ಮನಿದೆ, ನಾವು ದುಡ್ದು ತಿನ್ಬೇಕಂತ ಅನ್ನೋದಿದೆ. ನಮ್ಗೆ ಯಾವ ಹಂಗಲ್ಲಿ ಬೇಕು ಅಂತ ಅನ್ನೋದು ಇಲ್ಲ. ನೀನ್ ದುಡಿತೀಯ, ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊಳ್ತೀಯ, ಅದೇ ಗಂಡನ್ ಮುಂದೆ ಮೆರಿತೀಯ, ನಿನ್ ಮಕ್ಕಳಿಗೆ ನೀನ್ ಒಳ್ಳೆ ತಾಯಿ ಅನ್ಸ್ಕೊಳ್ತೀಯ. ನಾನ್ ನಿನ್ ಬಾಳಿಗೆ ಬಂದ ತಮ್ಮ ಅಂತ ಅನ್ಕೋ. ನಿನ್ಗೆ ಏನ್ ಬೇಕೋ ನಾನ್ ಮಾಡ್ಬೇಕು ಅದ್ ಮಾಡಿಸ್ಕೊಡ್ತೀನಿ, ಆಯ್ತಾ? ನಾನು ಅಲ್ಲಿದ್ರೆ, ಇಲ್ಲಿ ಕೇಳಿ, ನಾನು ಅಲ್ಲಿದ್ರೆ ನನ್ಗೆ ಯಾವುದು ಕೂಡ ಮಾಡೋಕ್ ಆಗೋದಿಲ್ಲ. ಸರಿ, ಐ ಅಂಡರ್ಸ್ಟ್ಯಾಂಡ್. ನೀನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನನ್ಗೆ ಅರ್ಥ ಆಗ್ತದೆ. ನಾನು ನನ್ನ ಮಕ್ಕಳನ್ನ ನಾನು ಮೀಟ್ ಮಾಡ್ತಾ ಇದ್ದೀನಿ, ಮಾತಾಡ್ಸ್ತಾ ಇದ್ದೀನಿ, ಅವ್ರದೆಲ್ಲ ಏನ್ ಇದೆ ಅದನ್ನೆಲ್ಲ ನಾನು ನೋಡ್ತಾ ಇದ್ದೀನಿ, ಸರಿನಾ? ಬಟ್ ಆದ್ರೆ ಅವ್ರಿಗೆ ಗೊತ್ತಿಲ್ಲ. ಪ್ಲೀಸ್ ದಯವಿಟ್ಟು ನೀವು ಅಷ್ಟೇ ಹೇಳ್ಬೇಡಿ, ಅರ್ಥ ಮಾಡ್ಕೊಳ್ಳಿ. ನಾನು ಅದನ್ನ ಈಗ ಏನು ಹೇಳ್ತಾ ಇಲ್ಲ, ಆಯ್ತಾ? ನೀವು ಒಂದ್ ಕೆಲಸ ಮಾಡಿ, ನನ್ಗೆ ಒಂದ್ಸರಿ ನಾನು ಆಫೀಸ್ ಲೊಕೇಶನ್ ಕಳಿಸ್ತೀನಿ, ನೀವೇನ್ ದೂರದಲ್ಲಿ ಇಲ್ಲ. ಓಕೆ, ಇಟ್ಸ್ ಆಲ್ ಆನ್ ರೆಕಾರ್ಡಿಂಗ್, ಗೊತ್ತಾ? ನಿಮ್ದು ನೀವು ಗಂಡ ಮಾತಾಡಿದ್ದೆಲ್ಲ. ಸೊ ಬಟ್ ನಾನ್ ಹೇಳ್ತಿದ್ದೀನಲ್ಲ, ನಾನೇ ಓಪನ್ ಆಗಿ ಹೇಳ್ತಿದ್ದೀನಿ, ನಿಮ್ ಫೋಟೋ ನಾನು ಯೂಸ್ ಮಾಡಲ್ಲ, ನಿಮ್ ಗಂಡನ ಫೋಟೋನು ಯೂಸ್ ಮಾಡಲ್ಲ. ಅಂಡ್ ನನಗೆ ಒಂದ್ಸರಿ ನೀವು ಪರ್ಸನಲಿ ಬಂದು ಭೇಟಿಯಾಗಿ ಆಫೀಸ್ಗೆ. ಓಕೆನಮ್ಮ? ಹೇಳ್ತೀನಿ ಸರ್ ನಿಮ್ಗೆ. ಸರಿಪಡ್ಸೋಣಮ್ಮ. ಯಾಕಂದ್ರೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಹೋಗಮ್ಮ, ಹೋಗಿ ಆರಾಮಾಗಿ. ಇವಾಗ ಅವರು ನನಗೆ ಹೊಡೆದು ನನಗೆ ಏನು ಬ್ಯಾಕ್ ಇಂಜರಿ ಕೂಡ ಆಗಿದೆ. ಹಾಗಾಗಿ ನಾನು ಆ ಟ್ರೀಟ್ಮೆಂಟ್ ಅಲ್ಲಿ ಕೂಡ ಇದ್ದೀನಿ. ಸರಿಮ್ಮ, ನೀನ್ ತಗೋಮ್ಮ, ಏನೇನ್ ತಗೋ, ನನ್ನ ನಂಬರ್ ಸೇವ್ ಮಾಡ್ಕೋ. ಇದೇ ನಂಬರು. ನೀನ್ ಯಾವಾಗ ಬರ್ತೀಯಲ್ಲ ಅವಾಗ ನಾನು ನಂಬರ್ ಸೇವ್ ಮಾಡ್ಕೊಳ್ತೀನಿ, ನೀನು ಸೇವ್ ಮಾಡ್ಕೊಳಮ್ಮ. ಬಟ್ ಆದ್ರೆ ಮತ್ತೆ ನೀವು ನಿರ್ಧಾರನ ನನಗೆ ಹೋಗು ಅಂತ ಅನ್ನೋದು ಹೇಳ್ಬೇಡಿ. ನಾನು ಹೋಗೋದಕ್ಕಾಗೋದಿಲ್ಲ. ಹೋಗು ಅಂದ್ರೆ ನಾನು ಇವತ್ತೇ ಹೋಗು, ನಾಳೆನೆ ಹೋಗು ಅಂತ ಹೇಳಲ್ಲ. ಓಕೆ, ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೋಬೇಕಲ್ಲ. ಸರಿ, ಅದಕ್ಕೆ ಏನ್ ಮಾತಾಡ್ಬೇಕು ನಾವು ಮಾತಾಡೋಣ. ಅದಕ್ಕೆ ಹೇಳ್ತಿರೋದು ನಾನು, ನಿಮ್ ಗಂಡನ್ ಕರಿಯಲ್ಲ, ನೀವು ಒಬ್ರೇ ಬನ್ನಿ ಆಫೀಸ್ಗೆ. ಇಲ್ಲ ನಿಮ್ ತಾಯಿ ಯಾರಾದ್ರೂ ಇದ್ರೆ, ನಿಮ್ ಅಕ್ಕ, ನಿಮ್ ಚಿಕ್ಕಮ್ಮ ಯಾರಾದ್ರೂ ಇದ್ರೆ ಕರ್ಕೊಂಡ್ ಬನ್ನಿ, ನಾವ್ ಮಾತಾಡೋಣ. ಮಾತಾಡಿ ಫರ್ದರ್ ಇಲ್ಲ, ಅವ್ರು ಏನು ಮಾಡೋದ್ ಬೇಕಾಗಿಲ್ಲ. ಅವ್ರು ನನ್ ಜೀವನಕ್ಕೆ ಏನು ಮಾಡೋದ್ ಬೇಕಾಗಿಲ್ಲ. ಅವ್ರು ಆಮೇಲೆ ಎಲ್ಲ ಟಮ್ ಮಾಡಕ ನಾನ್ ಮಾಡ್ದೆ, ನನ್ನಿಂದನೇ ಅವಳಾದ್ಲು. ಬೇಡ ಸರ್, 13 ವರ್ಷದಿಂದ ನಾನು ಅದನ್ನೇ ಕೆಲ್ಸ್ಕೊಂಡ್ ಬಂದಿದ್ದೀನಿ. ಅವ್ರ ಸಹಾಯ ಒಂದು ಬಿಡದಾಸಷ್ಟು ಬೇಡ ನನಗೆ. ಈಗ ನಾನು ಎಂಟ್ರಿ ಕೊಟ್ಟಿದ್ದೀನಿ ಆದ್ರೆ ತಮ್ಮನಾಗಿ. 13 ವರ್ಷದಿಂದ ನಾನು ಎಂಟ್ರಿ ಕೊಟ್ಟಿರ್ಲಿಲ್ಲ. ನಾನು ಎಂಟ್ರಿ ಕೊಟ್ಟಿದ್ದೀನಿ.
ನಾನೆಲ್ಲಾ ನಿಮ್ದು ಕೇಳಿಸ್ಕೊಂಡು ಅವ್ರಿಗೂ ಸರ್ 13 ವರ್ಷದಿಂದ ನೀವು ಇಲ್ಲ ಆಗಿದ್ರೆ ಇವಾಗ ಬಂದಿದ್ದೀರಾ. ಆದ್ರೆ ಮನೆ ಒಳಗಡೆ ದಿನನಿತ್ಯ ಆಗೋದನ್ನ ನಿಮ್ಗೇನು ದಿನಾಲು ಅಪ್ಡೇಟ್ ಮಾಡಕ್ಕಾಗತ್ತೆ ಹೇಳಿ? ಏನು ಆಗದೆ ಇರೋ ತರ ಮಾಡ್ಕೊಡ್ತೀನಿ ಬಾರಮ್ಮ. ನೆಕ್ಸ್ಟ್ ಏನಾದ್ರು ರಿಪೀಟ್ ಆಯ್ತಂದ್ರೆ ಸರ್ ಇಲ್ಲಿ ಒಂದ್ ಮಾತು ಕೇಳಿ ನೀವು ನನಗೆ ಒಂದ್ ಮಾತು ಹೇಳ್ತೀನಿ ಕೇಳಿ. ದಿನನಿತ್ಯ ಒಂದು ಚಿಕ್ಕದಕ್ಕೂ ಜಗಳಾಡೋದಕ್ಕೆಲ್ಲ ನಿಮ್ಗೆ ಫೋನ್ ಮಾಡ್ಬಿಟ್ಟು ಅವ್ರ ಅಡಿಗೆ ಚೆನ್ನಾಗಿಲ್ಲ ಅಂತಂದ್ರು ಅದಕ್ಕೆ ಬೈದ್ರು, ಈ ತರ ಕೆಟ್ಟದಾಗಿ ಅವರು ಕೆಲಸ ಮಾಡಿಲ್ಲ ಅಂತಂದ್ರೆ ದಿನನಿತ್ಯ ಎಲ್ಲ ಫೋನ್ ಮಾಡಿ ಹೇಳಕ್ಕಾಗತ್ತೆ ಸರ್? ಇದು ದೊಡ್ಡ ಇಶ್ಯೂ ಆದ್ರೆ ನಾವೇನೋ ನಿನ್ ನಿರ್ಧಾರ ಸರಿ ಇದಮ್ಮ ಅನ್ಬೋದು. ಇದು ಸಣ್ಣ ಪುಟ್ಟದಮ್ಮ, ಇದನ್ನ ಸರಿಪಡಿಸ್ಬೋದು. ನಾನಿದ್ದೀನಿ, ನಾನು ಸರಿಪಡಿಸ್ತೀನಿ. ಒಂದ್ಸರಿ ಆಫೀಸ್ ಬಾರಮ್ಮ, ನಿನ್ ತಲೆ ಕೆಡ್ಸ್ಕೊಬೇಡ. ನಿನ್ ಗಂಡ ನಿನ್ ಮಕ್ಕಳ ಜೊತೆ ನೀನ್ ಇಲ್ದಿರ ಇನ್ ಯಾರು ಇರ್ತಾರೆ? ಬಟ್ ಇವತ್ತೇ ಹೋಗು, ನಾಳೆನೆ ಹೋಗು, ಒಂದು ವಾರದಲ್ಲೇ ಹೋಗು ಅಂತ ನಾನು ಹೇಳಲ್ಲಮ್ಮ. ನಿನ್ ಕಾಲ್ ಮೇಲೆ ನಿಂತ್ಕೋಬೇಕಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಮಾಡ್ಕೊಂಡೇ ಹೋಗು ಅಂತ ನಾನು ಅವನಿಗೂ ಬುದ್ಧಿ ಬರ್ಲಿ. ನಿಮ್ ಹತ್ರ ಮಾತಾಡಿ ಕಟ್ಟಾದ್ಮೇಲೆ ನಾನು ಅವ್ರಿಗೂ ಫೋನ್ ಮಾಡ್ತೀನಿ, ಆಯ್ತಾ? ನೀವೇನು ತಲೆ ಕೆಡ್ಸ್ಕೊಬೇಡಿ. ನೀವ್ ಬರ್ಬೇಕಾದ್ರೆ ನೀವು ಯಾರ್ದೋ ಆಫೀಸ್ಗೆ ಬರ್ತಾ ಇದೀವಿ, ಯಾರ್ದೋ ಆಫೀಸ್ಗೆ ಹೋಗ್ತಾ ಇದೀವಿ ಅಂತ ಹೋಗ್ಬಿಡಿಮ್ಮ. ನಿಮ್ ಬ್ರದರ್ ಆಫೀಸ್ಗೆ ಬರ್ತಾ ಇದೀವಿ ಅಂದ್ಬಿಟ್ಟು ಬನ್ನಿ. ನನ್ನ ನಂಬರ್ ಸೇವ್ ಮಾಡ್ಕೊಳ್ಳಿ, ಓಕೆನಾ? ಸರಿನಾ? ಥ್ಯಾಂಕ್ ಯು ಮ್ಯಾಮ್.